जय गुरुदेव गुरुवे दीक्षा गुरुवे शिक्षा गुरुवे रक्षा गुरुवे सर्वा शिवयोग धर्मार्थ भोग गुरुवे ज्ञान गुरुवे सुधी गुरुवे वाचा गुरुवे भवनो शरणामि बसवना ईश्वरू ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದ್ರೆ, ಮಕ್ಕಳೇ, ಎಲ್ಲರಿಗೂ ಅಲ್ಲಮಪ್ರಭುಗಳು ಮಹಾದೇವಿಯಕ್ಕನನ್ನು ಪರೀಕ್ಷಿಸುವ ಪ್ರಸಂಗ. ಅಲ್ಲಮಪ್ರಭುಗಳ ಜ್ಞಾನ ಅದು ಅಸದೃಶ್ಯವಾದ. ಅವರ ವಚನಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅದ್ಭುತವಾದ ಜ್ಞಾನಿ. ಬರೀ ಯೋಗಿ ಅಲ್ಲ ಅವರು. ಬಹಳ ಜನ ಯೋಗಿಗಳಿಗೆ ರಚನಾ ಶಕ್ತಿ ಇರೋದಿಲ್ಲ. ರಚನಾ ಶಕ್ತಿ ಇದ್ದವರು ಯೋಗಿಗಳಾಗಕ್ಕಾಗೋದಿಲ್ಲ. ಆದರೆ ಅಲ್ಲಮರು ಯೋಗಿಯೂ ಹೌದು, ಕವಿಯೂ ಹೌದು, ಗುರುವೂ ಹೌದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಂಗಮ. ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ, ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯನುಳ್ಳ, ಭವರೋಗ ಕಳೆವ ಪರಿಯನುಳ್ಳ. ಬಸವಣ್ಣನವರ ಉಪದೇಶ ಗುರು ಉಪದೇಶ, ಅಲ್ಲಮನ ಉಪದೇಶ ಜಂಗಮ ಉಪದೇಶ. ಸರ್ಜನ್ ಡಾಕ್ಟರ್ ಇದ್ದಾನೆ. ಸರ್ಜನ್ ಡಾಕ್ಟರ್ ಏನ್ ಮಾಡ್ತಾರೆ? ಚಾಕು ತಗೊಂಡು ನಿಮ್ಮ ಹೊಟ್ಟೆನೆಲ್ಲ ಹೆಚ್ಚಿ ಅಲ್ವಾ, ಒಳಗಡೆ ಇದ್ದಿದ್ದೆಲ್ಲ ತೆಗೆದು ಮತ್ತು ಹೊರಗೆ ಹಾಕಿ ಏನು ಆಗಿಲ್ವಲ್ಲ ಅದನ್ನು ಕಳಿಸ್ಬಿಡ್ತಾನೆ. ಹಾಗೆ ಚನ್ನಬಸವಣ್ಣ, ಅಲ್ಲಮಪ್ರಭುದೇವರು, ಅರಿವಿನ ಮಾರಿ ತಂದೆ, ಇವರೆಲ್ಲ ಕೆಲವರು ಇದ್ದಾರೆ. ಅವ್ರ ಹತ್ರ ಪಾರಾಗಿ ಬರೋದು ಬಹಳ ಕಷ್ಟ. ಮಹಾದೇವಿ ಅಕ್ಕ ಅವರೆಲ್ಲರಿಗಿಂತಲೂ ದೊಡ್ಡ ತ್ಯಾಗಿ, ವಿರಾಗಿ. ಅವರು ಜಂಗಮನೇ. ಮಹಾದೇವಿ ಅಕ್ಕನ ನಿಲುವು ಜಂಗಮದ ನಿಲುವು. ಆದರೆ ಆಗಿನ ಕಾಲಕ್ಕೆ ಸ್ತ್ರೀಯರನ್ನ ಒಂದು ಸಂಸ್ಥೆ ಒಳಗಡೆ ಬಿಟ್ಕೋಬೇಕಾದ್ರೆ ಸುಮ್ಮನೆ ಬಿಟ್ಕೋಬಾರದು. ಅದರಲ್ಲೂ ರಾಜನನ್ನು ಧಿಕ್ಕರಿಸಿ ಸುಂದರಳಾದಂತಹ, ಅತ್ಯಂತ ಸುಂದರಳಾದಂತಹ, ಯವನಸ್ಥೆಯಾದಂತಹ ಮಹಾದೇವಿ ಅಕ್ಕ ನಿಜವಾಗಿ
ಮಹಾದೇವಕ್ಕನನ್ನು ಪರೀಕ್ಷಿಸಿದ ನನಗೆ ಇಷ್ಟ ಆಗಲ್ಲ. ಆದರೆ ಪ್ರಭುದೇವರ ದೂರಾಲೋಚನೆ, ಇತಿಹಾಸದಲ್ಲಿ ಉಳಿಯುವಂತಹ ವಚನಗಳು ಮಹಾದೇವಕ್ಕನಿಂದ ಬರಬೇಕಾಗಿತ್ತು. ಯಾವುದೇ ಒಂದು ವಚನ ಇದೆಯಲ್ಲ, ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ಧರ್ಮರಾದಿಗಳ ಸುಡಲಾಯಿತು. ಆತ್ಮವಾತ್ಮ ಮತನಿಸಿ ಜ್ಞಾನಾಗ್ನಿ ಹುಟ್ಟಿ ತನುಗುಣಾದಿಗಳ ಸುಡಲಾಯಿತು. ಇಲ್ಲಿ ಹಲವ ಪ್ರಭುಗಳಿಗೆ, ಮಹಾದೇವಕ್ಕನವರಿಗೆ ನಡೀತಾ ಇರೋದು ತಲೆ ಗುದ್ದಾಟ ಅಲ್ಲ, ಆತ್ಮ ಮತನಿಸ್ತಾ ಇದ್ದಾವೆ. ಆತ್ಮ ಮತನಿಸಬೇಕಾದ್ರೂ ತಲೆ ಬೇಕೇ ಬೇಕು, ತಲೆಯಿಲ್ಲದೆ ಆಗಲ್ಲ. ಪ್ರಭುಗಳು ಕೇಳ್ತಾ ಇದ್ದಾರೆ, ನಿನ್ನ ಮುತ್ತಿನಂತಹ ಮಾಣಿಕ್ಯಂತಹ ಮಾತುಗಳಿಂದ ನಾವ್ಯಾರು ಸೋಲವರಲ್ಲವಾ? ಬಹಳ ಚಂದ ಮಾತಾಡ್ತಾ ಇದ್ದೀಯ, ಬಹಳ ಚಂದ ಮಾತಾಡ್ತಿದ್ದೀಯ, ಆದ್ರೆ ಈ ಮಾತಿಗೆ ನಾವು ಸೋಲುವವರಲ್ಲ ಅಂತ ಪ್ರಭುದೇವರು. ಮಹಾದೇವಕ್ಕೂ ಅಷ್ಟೇ ಗಟ್ಟಿಯಾಗಿ ನಿಂತ್ಬಿಟ್ಟಿದ. ಯಾಕಂದ್ರೆ ಪರಿಪಕ್ವ ಹೃದಯ, ಅದು ಹೆದರುವಂತಹದ್ದಲ್ಲ. ಇಷ್ಟು ವೇಳೆಗೆ ಶರಣರಿಗೂ ಅದು ಗೊತ್ತಾಗ್ಬಿಡ್ತು. ಇನ್ನು ಇವರೇನು ಸುಮ್ಮನೆ ಬಿಡಲ್ಲ, ಇವರಿಬ್ಬರು ಸುಮ್ಮನೆ ಸೋಲವರಲ್ಲ. ಹಾಗಾದರೆ ನಾವು ಪ್ರಭುವಿನ ಪರವಾಗೂ ಅಲ್ಲ, ಮಹಾದೇವಕ್ಕನ ಪರವಾಗೂ ಅಲ್ಲ, ಸುಮ್ಮನೆ ಬಿಡೋಣ ಅಂತೇಳಿ ಎಲ್ಲ ಶರಣರು ಅವರಿಬ್ಬರ ಪ್ರಶ್ನೋತ್ತರಗಳನ್ನು ಕೇಳ್ತಾ ಆಲಿಸ್ತಾ ನಿಶ್ಶಬ್ದವಾಗಿ ಕೂತಿದ್ದಾರೆ. ಜೋರಾಗಿ ಉಸಿರಾಡಿಸಿದ್ರು ಗೊತ್ತಾಗುತ್ತೆ. ಮತ್ತು ಅವರೆಲ್ಲ ಹೃದಯಗಳು ಮೊದಲು ಆತಂಕಗೊಂಡಿತು. ಮಹಾದೇವಕ್ಕ ಎಲ್ಲಿ ಪ್ರಭುವಿಗೆ ಹೆದರ್ಕೊಂಡು ಸೋತೋಗ್ಬಿಡ್ತಾಳೋ, ಇನ್ನು ಪ್ರಭು ಇನ್ನೇನು. ಯಾಕಂದ್ರೆ ಪ್ರಭುವಿನ ಗುಣ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಆದರೆ ಸೇರಿಸ್ತಾನೆ ಇರಲಿಲ್ಲ. ಇನ್ನು ಹೇಳ್ತಾರೆ, ಕೆಲವೊಂದು ಬಡದುತ್ತಿದ್ದಾರಂತ ಪ್ರಭುಗಳು, ಬಡದೇ ಬಿಡ್ತಿದ್ದಾರಂತೆ. ಅಂತಹ ಪರಾಕ್ರಮಿನೂ ಹೌದು. ಸಿದ್ದರಾಮೇಶ್ವರನ್ನು ಎಷ್ಟು ಮೂದಲಿಸ್ತಾರೆ ನೋಡಿದ್ದೀರ. ಹಂಗೆ ಆದರೆ ಈಗ ಮಹಾದೇವಕ್ಕ ಪ್ರಭುಗೆ ಸೋಲಂಗೆ ಕಾಣಲಿಲ್ಲ. ಮಹಾದೇವಕ್ಕನ ನಿಲುವು, ಮಹಾದೇವಕ್ಕನ ಜ್ಞಾನ, ಆಕೆಯ ವಿನಯಶೀಲತೆ, ಆಕೆ ಕೊಡ್ತಾ ಇದ್ದಂಥ ಹಾರ್ದಿಕ ಉತ್ತರವನ್ನು ಅನೇಕ ಸುಮ್ಮನೆ ಏನೋ ಬೇಕಾಬಿಟ್ಟಿ ಕೊಡ್ಬೋದು. ಆದರೆ ಮಹಾದೇವಕ್ಕನ ಉತ್ತರಗಳು ಆಗಿರಲಿಲ್ಲ. ಅದು ಹಾರ್ದಿಕವಾಗಿ ಬರ್ತಿತ್ತು, ಹೃದಯದ ಆಳದಿಂದ ಬರ್ತಾ ಇತ್ತು. ಶರಣರೆಲ್ಲ ಮನಸ್ಸಿನಲ್ಲೇ ತಲೆದೂಗ್ತಾ ಇದ್ದಾರೆ. ಪ್ರಭುದೇವರಿಗೂ ಸಂತೋಷ ಆಗಿದೆ, ಪ್ರಭುದೇವರಿಗೆ ಸಂತೋಷ ಆಗಿಲ್ಲ ಅಂತಲ್ಲ, ಆದರೆ ಇನ್ನೂ ಕೊರೆದು ನೋಡೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನೀನು ಬಹಳ ಚೆನ್ನಾಗಿ ಮಾತಾಡ್ತೀಯವ, ರಮಣೀಯ ಶಬ್ದಜಾಲ ನಿಂದು. ನಿನ್ನ ಶಬ್ದಜಾಲಗಳಿಗೆ ನಾವು ಸೋಲುವಷ್ಟು ಮರುಳಲ್ಲ, ನಾವೇನು ಹುಚ್ಚರಲ್ಲ. ನೀನೇನೇನು ಹೇಳ್ತಾ ಇದ್ದೀಯ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಮದುವೆ ಆದ, ಆಲಿಕಲ್ಲ ಹಸೆ ಎಲ್ಲ ಹೇಳ್ತಾ ಇದೀಯಾ. ಗೊತ್ತು ನೀನು ಏನಿದೀಯ ಅಂತೇಳಿ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ತಾನೆ ಬೆಕ್ಕು. ನೋಡಿದ್ರೆ ನೀವು ಯಾವ್ದು ಹಾಲು ಕುಡಿಯೋದು, ಕಣ್ಣು ಮುಚ್ಕೊಂಡಿರ್ತಾನೆ, ಹಚ್ಕೊಂಡಿರ್ತ ಹಂಗಂತ ಹೇಳ್ತಾರಪ್ಪ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಡ್ತಂತದು. ಹಾಗೆ ನಿನ್ನ ಚರಿತ್ರೆ ನಮಗೆ ಗೊತ್ತಿಲ್ಲ ಅಂತ ಮಾಡಿದ್ದೀನಮ್ಮ. ಇಡೀ ಜಗತ್ತಿಗೆಲ್ಲ ಸುದ್ದಿಯಾಗಿದೆ ನಿಂದು. ಕೌಶಿಕ ಅನ್ನುವ ರಾಜನ ಅವನ ಹತ್ರ ಬಾಳ್ವೆ ಮಾಡಲಾರ್ದೆ ಅವನ ಮೇಲೆ ತಪ್ಪು ಹೊರಿಸಿ ಬಂದಿದೆಯಾ ನೀನು. ವಿನಾಕಾರಣ ತಪ್ಪು ಹೊರಿಸಿದೀಯ ಅವನ ಮೇಲೆ. ಅಲ್ಲಿ ಬಾಳ್ವೆ ಮಾಡಲಾರ್ದಕ್ಕೆ ಇಲ್ಲಿಗೆ ಬಂದು ಚನ್ನಮಲ್ಲಿಕಾರ್ಜುನನೇ ಪತಿ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ. ನಾವು ಹೇಗೆ ನಂಬೋದನ್ನ? ಯಾಕೆ ಕೌಶಿಕನನ್ನು ಯಾಕೆ ಬಿಟ್ಟೆ, ಅವನ ಮೇಲೆ ಯಾಕೆ ತಪ್ಪು ಹೊರಿಸ್ದೆ ಅಂತ ಕೇಳಿದ್ರು.
ಮಡಿವಾಳ ಮಾಚಿದೇವರು ಎಂಥ ಕರ್ಣ ಕಠೋರ ಪ್ರಶ್ನೆ ಅಂತಂದ್ರು. ಅಲ್ಲೇ ಅಂದ್ರೆ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ, ಯೋಗಿಗಳಿಗೆ ಪೂರ್ವಾಶ್ರಮ ಕೇಳಬಾರದು ಅಂತ ನಿಯಮ ಇರೋದು. ನಿಮ್ಮ ತಂದೆ ಯಾರು, ತಾಯಿ ಯಾರು, ಮದುವೆ ಆಗಿತ್ತ ಏನು ಕೇಳಬಾರ್ದು ಅವರಿಗೆ. ಸಾಧ್ಯ ಆದ್ರೆ ನಾವು ಸತ್ಕಾರ ಮಾಡಬೇಕು, ನಮಸ್ಕಾರ ಮಾಡಬೇಕು, ಊಟ ಕೊಡೋದಿದ್ವಿ, ಅವ್ರಿಗೇನು ಕೊಟ್ಟು ಕಳಿಸ್ಬಿಡ್ಬೇಕು ಅಂತ ನಂಬಿಕೆ ಇರೋದು. ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಪರೀಕ್ಷೆಗೆ ಒಂದು ಮಿತಿ ಇರಲಿ, ಇಂಥ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಏನಾಗಬೇಕು ಆ ಮಗಳು. ಅಂಬಿಗರ ಚೌಡಯ್ಯನವ್ರು ಕೂಗ್ತಾರೆ, ಮಡಿವಾಳ ಮಾಚಿದೇವರು ಕೂಗ್ತಾರೆ, ಬಸವಣ್ಣನವರು ಸನ್ನೆ ಮಾಡ್ತಾರೆ ಅವರಿಗೆ ಸುಮ್ಮನೆ ಕೂತ್ಕೊಳ್ಳಿ, ಪ್ರಭುದೇವರಿಗೆ ವಿರುದ್ಧವಾಗಿ ಮಾತಾಡಬೇಡಿ. ಆವಾಗ ಮಹಾದೇವ್ಯಕ್ಕ ಅಂಥ ಕಠೋರ ಪ್ರಶ್ನೆಯಿಂದಲೂ ಆಕೆ ಏನು ತೊಂದರೆ ಆಗೋದಿಲ್ಲ, ಎದೆಗುಂದೋದಿಲ್ಲ ಆಕೆ. ಯಾಕಂದ್ರೆ ಸಾಮಾನ್ಯ ಚೇತನ ಅಲ್ಲ, ಸೃಷ್ಟಿಯ ಅದ್ಭುತ. ಆಕೆ ಹೇಳ್ತಾಳೆ, ತಂದೆ ಈ ಪ್ರಶ್ನೆ ಕೇಳಿದ್ರಿಂದ ನನಗೇನು ತೊಂದರೆ ಇಲ್ಲ, ಇದು ಮುಚ್ಚಿಡಬಾರದು, ನೀನು ಕೇಳಿದ್ದು ಒಳ್ಳೇದಾಯಿತು ಪ್ರಭುವೇ. ತಮ್ಮ ಈ ಪ್ರಶ್ನೆ ಅತ್ಯಂತ ಉಚಿತವಾದದ್ದೇ ಅಂತಳ. ಯಾಕೆ ಅಂದ್ರೆ ಹೆಗ್ಗಣವನ್ನು ಒಳಗಿಟ್ಟು ಮೇಲೆ ನೆಲೆಗಟ್ಟು ಕಟ್ಟಿದ್ರೆ ಅದು ಎಂದಿದ್ರು ಒಂದು ದಿವಸ ಹೊರಗೆ ಬರದೆ, ತೋಡಿ ಹೊರಗೆ ಬರದೆ. ನೀವು ನನ್ನನ್ನ ನಿಮ್ಮ ಪ್ರೀತಿಯ ಮಗಳು ಅಂತನೋ, ವೈರಾಗ್ಯದ ಮಗಳು ಅಂತನೋ ಇಂಥವನ್ನೆಲ್ಲ ಬಚ್ಚಿಟ್ಟು ಪ್ರಶ್ನೆ ಕೇಳಲಾರದೆ ನೀವು ಅನುಭವ ಮಂಟಪದಲ್ಲಿ ಹಿಂಬಿಟ್ಕೊಂಡ್ರಿ ಎಂದು ಯಾವತ್ತಾದರೂ ಒಬ್ಬರು ಮಾತಾಡಿ ಮುಗಿಸೋರೇ ಇದನ್ನು. ಇಂಥ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದು ನನ್ನ ಶುದ್ಧರನ್ನಾಗಿ ಮಾಡ್ತಾ ಇದ್ದೀರಾ, ಶಬಾಷನ ಲೆಕ್ಕದಲ್ಲಿ ಹೇಳಿಲ್ಲ. ಶರಣರಿಗೆಲ್ಲ ಬಹಳ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು. ಮಾದೇವ ಹೇಳಿದ್ಲು, ನಾನು ಬಾಲ್ಯದಿಂದಲೂ ಶಿವ ಪ್ರಪಂಚದ ಸಾಧಕಿಯಾಗಿದ್ದೆ. ಎಂದೂ ಕೂಡ ಪುರುಷನನ್ನು ಲಗ್ನ ಮಾಡ್ಕೋಬೇಕು ಅಂತ ಬಯಸಿಲ್ಲ ನಾನು, ಅಥವಾ ಅಂಗಸುಖಕ್ಕೆ, ಕಾಮಸುಖಕ್ಕೆ ಎಂದು ನಾನು ನಡೆಸಲಿಲ್ಲ. ಶಿವನನ್ನೇ ನನ್ನ ಗಂಡ ಅಂತ ಹೇಳಿ ಕಾಯ ವಾಚ ಮನಸ್ಸ ಮಾರು ಹೋಗಿ ಅವನ ಮೀಸಲ ಕುಸುಮ ಆಗಿದ್ದೆ ನಾನು. ಆದರೆ ಶಿವ ಮೊದಲು ನನ್ನನ್ನು ಪರೀಕ್ಷೆ ಮಾಡಿದ, ಅವನ ಪರೀಕ್ಷೆಯಲ್ಲಿ ಗೆದ್ದೆ, ಅವನನ್ನು ಒಲಿಸ್ಕೊಂಡೆ. ಶಿವನನ್ನು ನನ್ನ ಅಂತರಂಗದಲ್ಲೇ ಕಂಡೆ, ಕನಸಲ್ಲಿ ಕಂಡೆ. ಇನ್ನು ನನ್ನ ಮನಸ್ಸಿನಲ್ಲಿ ಕಾಮ ಅನ್ನುವಂಥದ್ದು ಹುಟ್ಟೋದಕ್ಕೆ ಸಾಧ್ಯವೇ ಇರಲಿಲ್ಲ. ನನ್ನ ತನುವನ್ನು ಮಾರಿಕೊಂಡು, ಮನವನ್ನು ಸೂರೆಗೊಂಡು, ಸುಖವನ್ನು ಒಪ್ಪುಕೊಂಡು ನನ್ನ ಸರ್ವಾಂಗದಲ್ಲಿಯೂ ಶಿವನೇ ತುಂಬಿಕೊಂಡಿದ್ದ, ಚನ್ನಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದ. ಅವನಿಗೆ ನಾನು ಕುಲಸತಿಯಾಗಿದ್ದೆ. ಆದರೆ ಈ ಸಂದರ್ಭದಲ್ಲೇ ಕೌಶಿಕ ಅಂತಕ್ಕಂಥ ರಾಜ ನನ್ನನ್ನು ನೋಡಿ ಮೋಹಕ್ಕೊಳಗಾದ, ಲಗ್ನ ಮಾಡ್ಕೊ ಅಂತೇಳಿ ಕೇಳ್ದ. ಆದರೆ ನಾನು ಒಪ್ಪಲಿಲ್ಲ. ನನ್ನ ಸರ್ವಾಂಗವು ಶಿವನಿಗೆ ಮೀಸಲು. ನೀನು ನನ್ನ ಕೊಂದರೂ ಕೂಡ ನಾನು ಬಲಿ ಆಗೋದಿಲ್ಲ, ನಾನು ಶರಣಾಗೋದಿಲ್ಲ, ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿ ನಾನು ಉತ್ತರವನ್ನು ಕೊಟ್ಟಾಗ ಹೆತ್ತ ತಾಯಿ ತಂದೆಗಳಿಗೆ ಸೆರೆಮನೆಗೆ ಹಾಕಿ ಅವರನ್ನ ಜೀವನ ಪರ್ಯಂತ ಸೆರೆಯಲ್ಲಿಡ್ತೀನಿ ಅಂತ ಹೇಳಿ ನನ್ನನ್ನು ಎದುರಿಸಿದ. ಮತ್ತು ನಾನು ವಿಚಾರ ಮಾಡಿದೆ, ಅಂತಹ ಸರ್ವಾಧಿಕಾರಿಯ ರಾಜದಂಡಕ್ಕೆ ಸಿಕ್ಕಿ ನನ್ನ ಬದುಕನ್ನು ಪತನ ಮಾಡ್ಕೊಳ್ಳೋದ್ರ ಬದಲು ಸ್ವಲ್ಪ ಯುಕ್ತಿಯನ್ನು ಬಳಸೋಣ. ಇಲ್ಲಿ ನಾವೆಲ್ಲರೂ ತಿಳ್ಕೋಬೇಕು, ಭಕ್ತಿಯ ಜೊತೆಗೆ ಯುಕ್ತಿಯೂ ಬೇಕಾಗುತ್ತೆ. ಯುಕ್ತಿ ಅಂದ್ರೇನು? ಯುಕ್ತಿ ಅಂದ್ರೇನು? ಅಲ್ಲ, ಜ್ಞಾನ ಅಲ್ಲ.
ಪ್ಲ್ಯಾನ್ ಇಂಗ್ಲೀಷ್. ಮತ್ತು ಅವಾಗ 12ನೇ ಶತಮಾನ ಇಂಗ್ಲೀಷ್ ಇರಲಿಲ್ವಲ್ಲ. ಯುಕ್ತಿ ಅಂದ್ರೆ ಪ್ಲ್ಯಾನು ಅಲ್ಲ. ಪ್ಲ್ಯಾನ್ ಅಂದರೆ ಯೋಜನೆ. ಯುಕ್ತಿ ಅಂದ್ರೇನು? ಉಪಾಯ, ಸುಲಭದ ಉಪಾಯ. ನೀವು ಯಾವಾಗ ದೈಹಿಕವಾಗಿ ನೀವು ಯಾವುದೊಂದು ಸಮಸ್ಯೆ ಹೆದರ್ಸೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಕೂತು ಯೋಚನೆ ಮಾಡ್ತೀರಾ, ಏನಿದಕ್ಕೆ ಪರಿಹಾರ ಅಂತೇಳಿ ಆಲೋಚನೆ ಮಾಡ್ತೀರಾ. ಹಾಗೆ ನಾನು ಸ್ವಲ್ಪ ಯುಕ್ತಿ ಬಳಸಿದೆ. ರಾಜನ ಕಾಮುಕ ದೃಷ್ಟಿಯಿಂದ, ಕಾಮುಕತನದಿಂದಲೇ ಅವನ ಕೈಯನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡಿದೆ. ತಾಯಿ ತಂದೆಗಳನ್ನು ಬಿಡುಗಡೆ ಮಾಡಿಸಿ ನಾನು ಅರಮನೆಗೆ ಹೋಗಕ್ಕೆ ಸಿದ್ಧವಾದೆ. ಅವನಿಗೆ ಷರತ್ತುಗಳನ್ನು ವಿಧಿಸಿ ಬರೋದಕ್ಕೆ ಒಪ್ಕೊಂಡೆ. ಅವನೆಲ್ಲ ಷರತ್ತಕ್ಕೂ ಒಪ್ಕೊಂಡ. ನಾನು ಅರಮನೆಯ ವಸ್ತುಗಳನ್ನು ತುಳಿದೆ. ಆದರೆ ಯಾವುದೇ ಪ್ರಸಂಗದಲ್ಲಿಯೂ ನನ್ನ ಪಾವಿತ್ರ್ಯತೆಗೆ ಚ್ಯುತಿ ಬರಲಾರದ ಹಾಗೆ, ಅವನು ನನ್ನ ಬಲಾತ್ಕರಿಸಿದ ಹಾಗೆ ಉಪಾಯವಾಗಿ ನಾನು ಪ್ರಾಣವನ್ನು ಪಣಕ್ಕಿಟ್ಟು ಅಲ್ಲಿ ಕೆಲವು ದಿವಸ ಇದ್ದೆ. ನನ್ನ ನಿಯಮಗಳನ್ನ ಮುರಿದ ಅವನು. ಲಿಂಗ ಪೂಜೆಗೆ ಅಡ್ಡಿ ಬಂದ, ಗೊತ್ತಿದೆ ನಿಮಗೆಲ್ಲ, ಹೌದಾ ಇಲ್ವಾ? ಗುರುವಿಗೆ ಅಪಮಾನ ಮಾಡಿದ, ಜಂಗಮ ಸೇವೆಗೆ ಅಡ್ಡಿಪಡಿಸ್ದ. ನನ್ನ ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಉಪಾಯದಿಂದ ಅವನು ಮಾಡಿದ ತಪ್ಪನ್ನೇ ಅವನಿಗೆ ತೋರಿಸಿ ಪಾರಾಗಿ ಬಂದೆ ಅಷ್ಟೇ. ಆದರೆ ನಾನು ಚನ್ನಮಲ್ಲಿಕಾರ್ಜುನನ ಪ್ರೇಮದಲ್ಲಿ ಒಂದು ಎಳ್ಕಾಳಷ್ಟು ಚ್ಯುತಿ ಮಾಡಿಕೊಂಡಿಲ್ಲ. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿಯೂ ಕೂಡ ನಾನು ಪುರುಷನ ಕಾಮಕ್ಕೆ ಬಲಿಯಾಗಿಲ್ಲ. ಬರೀ ಜಾಗೃತಾವಸ್ಥೆಯಲ್ಲ, ಸ್ವಪ್ನಾವಸ್ಥೆಯಲ್ಲಿಯೂ ಕೂಡ, ಸುಷುಪ್ತಾವಸ್ಥೆಯಲ್ಲಿಯೂ ಕೂಡ ನಾನು ಪುರುಷ ಕಾಮಕ್ಕೆ ಬಲಿಯಾಗಿಲ್ಲ. ಆದ್ದರಿಂದ ಚನ್ನಮಲ್ಲಿಕಾರ್ಜುನ ಒಲಿಸಿ ಅವನನ್ನು ನನ್ನ ಗಂಡನನ್ನಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಂದೇನು ತಪ್ಪಿಲ್ಲ. ಮಿಕ್ಕಿನ ಪುರುಷರು ನನಗೆ ಸಂಬಂಧವಿಲ್ಲ. ಪ್ರಭುದೇವರು ಬಿಡ್ತಾರ ಅಲ್ಲವಾ? ಸರಿ, ನೀನು ಹೇಳೋದು ಒಪ್ಪದೆ. ಆದ್ರೆ 4-5 ವಾರಗಳ ಕಾಲ ಆ ವಿಲಾಸದಲ್ಲಿ ಶುದ್ಧಳಾಗಿದ್ದೆ ಅಂತ ಹೇಳ್ತಾ ಇದೆಯಲ್ಲ, ನಾನು ಹೆಂಗೆ ನಂಬಬೇಕದನ್ನ? ನೋಡಿ ಅಂತ ಕರ್ಣ ಕಠೋರ ಪ್ರಶ್ನೆ. ಶರಣೆಯರಿಗೂ ಬೇಜಾರಾಯ್ತು. ಯಾಕಂದ್ರೆ ಒಬ್ಬ ಹೆಣ್ಣುಮಗಳಿಗೆ ಆಕೆಯ ಆತ್ಮಕ್ಕೆ, ಹೃದಯಕ್ಕೆ, ಜೀವಕ್ಕೆ ಸಮಾನವಾದದ್ದು ಶೀಲ. ನೀನು ಶೀಲವಂತಳೆ ಅಂತ ಕೇಳಿದಂಗಾಯ್ತು. ಅದು ಏನು ಗುಟ್ಟಾಗಿ ಅಲ್ಲ, ಸಭೆಯಲ್ಲಿ ಎಲ್ಲರೆದುರಿಗೆ ನೀನು 4-5 ವಾರಗಳ ಕಾಲ ಅಲ್ಲಿದ್ದೆಲ್ಲವ, ನೀನು ಶುದ್ಧವಾಗಿದ್ದೆ ಅಂತ ಹೆಂಗೆ ನಂಬೋದು ನಾವು? ಪ್ರಶ್ನೆಯನ್ನು ಕೇಳಿ ಮಹಾದೇವಿಯಕ್ಕನ ಮುಖವನ್ನೇ ನೋಡಿದರು. ಹೌದು ಗುರುದೇವ, ಈ ಸಂಶಯ ಕಾಡುವುದು ಬಹು ಸಹಜ. ಕಾಡಲಿ, ತೊಂದರೆ ಇಲ್ಲ. ನಾನು ಜಾಗ್ರ, ಸ್ವಪ್ನ, ಸುಷುಪ್ತಾವಸ್ಥೆಯಲ್ಲಿಯೂ ಸಹ ಒಂದು ಎಳ್ಕಾಳಷ್ಟು ನಾನು ಆ ಸುಖವನ್ನು ಬಯಸಿಲ್ಲ. ಪರಿಶುದ್ಧಳಾಗಿದ್ದೀನಿ. ಯಾಕೆಂದ್ರೆ ನನ್ನ ದೇಹದ ಕಣಕಣಕ್ಕೂ ಮನಸ್ಸಿನ ಮೂಲೆ ಮೂಲೆಗೂ ಗೊತ್ತಿದೆ. ಯಾಕೆಂದ್ರೆ ಈ ಪುರುಷ ಅಂದ್ರೆ ಸಾಯುವ ಪುತ್ಥಳಿ. ಈ ಪುರುಷ ಸುಖದಿಂದ ಸಿಗ್ತಕ್ಕಂಥ ಸುಖ ಅಂದ್ರೆ ಮಾಯಿಕದ ಮಲಭಾಂಡ, ಆತುರದ ಭವನಿಲಯ. ಇಂತಹ ಕ್ಷಣಿಕ ಸುಖಕ್ಕೆ ನನ್ನ ಮನಸ್ಸು ಎಂದೂ ಹಾರೈಸಿಲ್ಲ. ಆದರೆ ಒಂದು ಉದಾಹರಣೆ ಕೊಡ್ತಾರೆ. ತಾಳೆಯ ಮರದ ಕೆಳಗೆ ಕೂತಾಗ ಕೈಗೆ ತಾಳೆ ಹಣ್ಣು ಬಿದ್ದಿದ್ದು ನಿಜ. ತಾಳೆ ಹಣ್ಣು ಅಂದ್ರೆ ಗೊತ್ತಲ್ಲ? ತಾಳೆ ಹಣ್ಣು ಅಂದ್ರೆ ತುಂಬಾ ಎತ್ತರದ ಮರ. ಅದು ನಿಮ್ಮ ಕಡೆ ಈ ಕಡೆ ಇದ್ದಂಗಿಲ್ಲ. ಅದು ಕೇರಳ ಕಡೆ ಜಾಸ್ತಿ ಇರ್ತಾರೆ. ಇಲ್ಲಿ ಬರುತ್ತೆ, ಧಾರವಾಡಕ್ಕೂ ಮಾರಾಟಕ್ಕೆ ತರ್ತಾರೆ. ಅದನ್ನ 3 ಇರುತ್ತೆ ನೋಡಿ. ಅದರೊಳಗಡೆ ರಸ ಇರುತ್ತೆ, ಹಲಸಿನ ತೊಡೆ ಥರ ಇರುತ್ತೆ.
ತಾಟಿ ನಿಂಗು ಅಂತಾರೆ, ಕೆಲವು ಕಡೆ ತಾಟಿ ನಿಂಗು ಅಂತಾರೆ. ನಿಮ್ಮ ಧಾರವಾಡಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ, ಒಟ್ಟು ಕೇರಳದಿಂದ ಬರ್ತದೆ. ನಮ್ಮಲ್ಲಿ ಮೊದಲು ಎಲ್ಲ ಕಡೆನೂ ಇದ್ವು, ಉದ್ದಕ್ಕೆ ಬಹಳ ಉದ್ದಕ್ಕಿರ್ತದೆ. ಅದರ ಗರಿಯಲ್ಲೇ ಆವಾಗ ಬರೀತಿದ್ರು, ತಾಳೆಗರಿ, ಒಲೆಗರಿ, ತಾಳೆಗರಿ ಅಂತಿರಲ್ಲ, ಬಹಳ ಎತ್ತರವಾದದ್ದು, ತುಂಬ ರುಚಿಯಾಗಿರುತ್ತೆ ಅದು ಹಣ್ಣು. ಆದ್ರೆ ಅದನ್ನು ಕೊಡಸಿದ್ರೆ ಹೆಣ್ಣಾಗುತ್ತೆ, ಅದು ಕೂಡ ಹೆಣ್ಣಾಗುತ್ತೆ. ಈಚಲ ಗಿಡದಂಗೆ, ಅದು ಈಚಲ ಗಿಡದಂಗೆ ಇರ್ತದೆ. ಆದರೆ ಈಚಲ ಗಿಡ ಗರಿಗಿಂತ ಬಹಳ ಅಗಲವಾದ ಗರಿಗಳದು, ತುಂಬ ಎತ್ತರಕ್ಕೆ ಹೋಗುತ್ತೆ. ಆ ಹಣ್ಣು ತುಂಬ ರುಚಿ ಇರುತ್ತೆ. ನೀವು ಹಸೆ ಕೊಬ್ಬರಿ ತಿನ್ನಂಗಾಗುತ್ತೆ. ಅಂದ್ರೆ ತಾಳೆ ಗಿಡದ ಕೆಳಗಡೆ ಕೂತಿದ್ದು ನಿಜ, ಹಣ್ಣು ಬಿದ್ದಿದ್ದು ನಿಜ, ನನ್ನ ಕೈಯಲ್ಲಿ ಹಿಡಿದಿದ್ದು ನಿಜ. ಆದರೆ ನಾನು ತಾಳೆ ಹಣ್ಣನ್ನು ತಿನ್ನಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತಾರೆ ಮಹಾದೇವಕ್ಕ. ಅವರೆಲ್ಲರೂ, ಅದು ಅಲ್ಲಮ ಪ್ರಭುದೇವರಂತೂ ವಿಚಾರ ಮಾಡಬೇಕು. ಈಚಲ ಮರದ ಕೆಳಗೆ ಕುಳಿತು ಹಾಲು ಕುಡಿದ್ರು ಕೂಡ ಸಾಮಾನ್ಯ ಜನರು ಏನಂತಾರೆ, ಹೆಂಡ ಅಂತಾರೆ, ವಿಷ ಅಲ್ಲ. ಈಚಲ ಮರ ಗೊತ್ತಾ ನಿಮಗೆ? ಈ ಕಡೆ ಈಚಲ ಮರ ಅಂತಾರೆ, ಸಿಂಧಿ ಮರ. ಕರೆಕ್ಟ್, ಸಿಂಧಿ ಮರ. ಅದರಲ್ಲಿ ಅಂದ್ರೆ ನೀರ ಅಂತ ತಯಾರು ಮಾಡ್ತಿದ್ರು, ಇಳಿಸ್ತಿದ್ರು, ಒಳ್ಳೇದದು. ಅದು ಬೆಳಿಗ್ಗೆ ಹೊತ್ತು ಕುಡಿದ್ರೆ ನೀರ, ರಾತ್ರಿ ಹೊತ್ತು ಕುಡಿದ್ರೆ ಪವಾಡ. ಅಂದ್ರೆ ಸಿಂಧಿ ಆಗುತ್ತೆ, ರಾತ್ರಿ ಹೊತ್ತು ಮತ್ತು ಬರ್ಸುತ್ತದೆ, ಹುಳಿ ಆಗ್ಬಿಡುತ್ತದೆ. ಬೆಳಿಗ್ಗೆ ಬಹಳ ಒಳ್ಳೇದದು, ತಾಯಿ ಹಾಲಿದ್ದಂಗೆ ಅಂತ ಸರ್ವಜ್ಞ ಕೂಡ ಹೇಳ್ತಾನೆ, ಬೆಳಿಗ್ಗೆ ಒಳ್ಳೇದದು. ಆದರೆ ಸಾಮಾನ್ಯವಾಗಿ ಜನ ನೀರ ಕುಡಿತಿರ್ಲಿಲ್ಲ, ಸಿಂಧಿನೇ ಕುಡಿತಿದ್ರು ಆಗಿನ ಕಾಲಕ್ಕೂ ಕೂಡ. ಈಚಲ ಮರದ ಕೆಳಗೆ ಕುಳಿತು ಹಾಲು ಕುಡಿದ್ರು ಕೂಡ ಏನಂತಾರೆ, ಅದಕ್ಕೆ ಹೆಣ್ಣ ಅಂತಾರೆ, ಸಿಂಧಿ ಅಂತಾರೆ. ಇದು ಸಾಮಾನ್ಯರ ಗುಣ, ಇದು ಸಾಮಾನ್ಯರ ಗುಣ, ಲೌಕಿಕರ ಗುಣ. ಅವ್ರೇನಾರು ಅನ್ಕೊಳ್ಳಿ, ನಾನು ಅದಕ್ಕೆ ಚಿಂತೆ ಮಾಡಲ್ಲ. ಸಾವಿರಾರು ನಾಲಿಗೆಗಳು, ಸಾವಿರಾರು ನುಡಿದು ನಾನು ಬರಬೇಕಾದ್ರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಪ್ರಭುಗಳೇ. ಆದರೆ ಇನ್ನೊಬ್ಬರ ಅಂತರಂಗವನ್ನು ತಿಳಿದು ನೋಡುವ ಸಾಮರ್ಥ್ಯ ಇರ್ತಕ್ಕಂಥ ನಿಮ್ಮ ಬಾಯಿಂದ ಈ ಶಬ್ದ ಬರಬಾರದು. ಒಂದು ಹೆಂಗಿರ್ಬೇಕ ಪ್ರಭುದೇವರಿಗೆ, ಅವ್ರಿಗೆ ಭಾವ ಬಂದಿರ್ಬೇಕು. ಸಾಮಾನ್ಯ ಜನರು ಏನಾರು ಆಗಲಿ, ನನಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಆದರೆ ನಿಮ್ಮ ಬಾಯಿಂದ ಇಂತಹ ಶಬ್ದ ಬರಬಾರದು. ಇಲ್ಲದ ತಪ್ಪಿಗಾಗಿ ನೀವು ಹುಡುಕಾಡಿ ನನ್ನನ್ನು ಅನುಭವ ಮಟ್ಟದಿಂದ ಹೊರಗಾಕುವ ಪ್ರಯತ್ನ ಮಾಡಿದರೆ ಇದು ಚನ್ನಮಲ್ಲಿಕಾರ್ಜುನ ಮೆಚ್ಚುವ ಪಥ ಅಲ್ಲ ನಿಮಗೆ ಎಂತ ಅಂತಾಳೆ. ಆವಾಗ ಪ್ರಭುದೇವರಿಗೆ ಗಾಬರಿ ಆಗ್ಬಿಡುತ್ತೆ, ದಿಗ್ಭ್ರಮೆ ಆಗ್ಬಿಡುತ್ತೆ. ಆದರೆ ಪ್ರಭುದೇವರು ಸುಮ್ಮನೆ ಅಲ್ಲ, ಯಾಕಂದ್ರೆ ಗುರುವಿನ ಗುರು ಬಸವಣ್ಣ ಪ್ರಭುದೇವರಿಗೆ. ಅಂದ್ರೆ ಪ್ರಭುದೇವರ ಗುರು ಅನಿಮಿಷಯ್ಯ, ಅನಿಮಿಷಯ್ಯನ ಗುರು ಬಸವಣ್ಣ. ಅಂತ ಗುರುವಿನ ಗುರುವಿಗೂ ಬಿಟ್ಟವರಲ್ಲ. ಏನ್ ತನ್ಮನೆ ತಲೆ ಕೊಡ್ತೀವೋ ಮರ ನೀನು ಅಂತ ಕೇಳಿದವರು. ಅಂಥವ್ರು ಇಂಥ ಮಹಾದೇವಕ್ಕನಿಗೆ ಬಿಡ್ತಾರ? ಆಮೇಲೆ ಹೇಳ್ತಾರೆ, ಮಹಾದೇವಕ್ಕೆ ಹೇಳ್ತಾರೆ, ಬಾರದ ಭವಂಗಳಲ್ಲಿ ಬಂದೆನಯ್ಯ, ಕಡೆಯಿಲ್ಲದ ತಾಪಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ. ಇದು ಕಾರಣ ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ತನು ಅನುವಾಗಿ ಮನ ಮಾರು ಹೋದೆ. ಮಿತಿಯಿಲ್ಲದ ತವಕದ ಸ್ನೇಹಕ್ಕೆ ಕೆಳಹಿನ್ನುಂಟೆ ಹೇಳ ತಂದೆ. ನಾನು ಚನ್ನಮಲ್ಲಿಕಾರ್ಜುನಿಗೆ ಮಾರು ಹೋಗಿ ನಾನು ನಿಮ್ಮ ಕರುಣೆಗಾಗಿ ಬಂದಿದ್ದೀನಿ. ಇಂತಹ ಕರುಣೆಗಾಗಿ ಬೇಡಿ ಬಂದಂತಹ ನನ್ನನ್ನು ಉದ್ದೇಶಪೂರ್ವಕವಾಗಿ ತಪ್ಪು ಹುಡುಕಿ ನೀವು ಹೊರಗೆ ಆಗ್ತಾ ಇದ್ರೆ ಯಾರು ನನ್ನನ್ನು ಸಂರಕ್ಷಿಸಬೇಕು? ಎಲ್ಲ ಶರಣರ ಹೃದಯದಲ್ಲಿ ಆಕೆಯ ಬಗ್ಗೆ ಅನುಕಂಪ, ಇನ್ನು ಕಣ್ಣಲ್ಲಿ ನೀರು ಬರಬೇಕು ಅಂತಹ ಪ್ರಸಂಗ ಇದು. ಆದರೂ ಪ್ರಭುದೇವರ ಮುಖ ಸಡ್ಲ ಆಗಲಿಲ್ಲ. ಸರಿ ಮಾತುಗಳ ಮೂಲಕ ಇನ್ನೊಬ್ಬರನ್ನು ಮೋಸಗೊಳಿಸಬಹುದು. ಅಲ್ಲಂ ಪ್ರಭುದೇವರು ಕೇಳ್ತಾರೆ, ಸರಿ ಮಾತುಗಳ ಮೂಲಕ ಇನ್ನೊಬ್ಬರನ್ನು ಮೋಸಗೊಳಿಸಬಹುದು, ಆದರೆ ನಿನ್ನ ಕೃತಿ ಇದೆಯಲ್ಲ, ಅಂದ್ರೆ ನಿನ್ನ ನಡೆನುಡಿ ಇದೆಯಲ್ಲ,
ಅಂತರಂಗದ ಭಾವನೆಗಳಿಗೆ ದರ್ಪಣ ಹಿಡಿತಾ ಇದೆ. ದರ್ಪಣ ಅಂದ್ರೆ ಕನ್ನಡಿ. ನಿನ್ನ ಇರುವಿಕೆ ಇದೆಯಲ್ಲ, ನಿನ್ನ ಅಂತರಂಗದಲ್ಲಿ ಇನ್ನೂ ನೀನು ಪರಿಪಕ್ವ ಆಗಿಲ್ಲ, ನಿನಗೆ ನಾಚಿಕೆ ಹೋಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆಯವ. ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನಾನು ಶುದ್ಧಳಾಗಿದ್ದೀನಿ, ಜನ ಏನಾರ ಅಂದ್ಕೊಳ್ಳಿ, ನಿಮ್ಮಂಥವ್ರು ವ್ಯಕ್ತಿತ್ವವನ್ನು ನೋಡೋರು ಎಲ್ಲ ಸರಿ ನೀನು ಹೇಳಿದ್ದು, ಆದರೆ ನೀನು ಇನ್ನೂ ಅಂತರಂಗದಲ್ಲಿ ಪರಿಪಕ್ವ ಆಗಿಲ್ಲ. ನೀನು ತನು ಸೀರೆ ನಳಿದು ಕಳಚಿ ನಿರ್ಮಾಣವಾಗಿದ್ದರೂ ಮನವು ಭ್ರಾಂತಿಯನ್ನು ಅಳದಿಲ್ಲ, ಇನ್ನೂ ನಿನ್ನ ಮನಸ್ಸು ಭ್ರಾಂತಿ ಅಳದಿಲ್ಲ. ಆದ್ರಿಂದನೇ ನೀಳವಾದ ಕೇಶವನ್ನೇ ಮುಚ್ಚಿ ಗೌಡೇಂದ್ರಿಯಗಳನ್ನು ಮನೆ ಮಾಡಿದೆಯಲ್ಲ ಅಂತ. ಎಂತ ಪ್ರಶ್ನೆ ಇದು! ಸೀರೆ ತೆಗೆದಾಕಿದೆಯವ, ಆದ್ರೆ ಕೂದಲುಗಳಿಂದ ಮುಚ್ಕೊಂಡಿದೆಯಲ್ಲ. ನಿನ್ನ ಲಜ್ಜೆ ಅಪಮಾನದ ಭಾವ ಇನ್ನು ಹೋಗಿಲ್ಲ ನಿನಗೆ. ನಿನ್ನ ಗುಹೇಶ್ವರ ವೇಷಧಾರಿ ಎಂಬನಲ್ಲದೆ ನಿನ್ನ ಸಾಕ್ಷಾತ್ಕಾರ ಜೀವಿ ಅಂತ ಹೇಳಿ ಗುಹೇಶ್ವರಲಿಂಗ ಒಪ್ಪೋದಿಲ್ಲ. ಹೇಳೋ ಇದಕ್ಕೇನು ಹೇಳ್ತೀಯ? ಶರಣರಿಗೆ ಬಹಳ ನೋವಾಯಿತು. ಆದರೆ ಎದ್ದೇ ಬಿಡ್ತಿದ್ರೇನೋ, ಪ್ರಭುದೇವರ ಮೇಲೆ ಗಲಾಟೆ ಮಾಡಿ ಸಭಾತ್ಯಾಗ ಮಾಡಿಬಿಡ್ತಿದ್ರೇನೋ. ಈಗ ಲೋಕಸಭೆಯಲ್ಲಿ ಸಭಾತ್ಯಾಗ ಮಾಡ್ತಾರಲ್ಲ, ಹಂಗೆ ಸಭಾತ್ಯಾಗ ಮಾಡ್ತಿದ್ರೇನೋ ಗೊತ್ತಿಲ್ಲ. ಅಲ್ಲಿ ಬಸವಣ್ಣ ಇದಾರಲ್ಲ, ಬಸವಣ್ಣನವರು ಪ್ರಭು ನಿಂತ್ಕೊಂಡಿದ್ದಾರೆ. ಅದರ ಅರ್ಥ ಬಸವಣ್ಣ ಮಹಾದೇವಿ ಅಕ್ಕನ ಬಗ್ಗೆ ಅನುಕಂಪ ಇಲ್ಲ ಅಂತಲ್ಲ, ಆದರೆ ಪ್ರಭುವಿನ ನಿರ್ಣಯಕ್ಕಾಗಿ ಬಸವಣ್ಣ ಕಾಯ್ತಾ ಇಲ್ಲ. ಆವಾಗ ಮಹಾದೇವಿ ಅಕ್ಕ ಹೇಳ್ತಾನೆ, ಪ್ರಭುವೇ, ಒಬ್ಬರ ಅಂತಃಕರಣ ಪವಿತ್ರವಾಗಿದೆಯೇ, ಪರಿಪಕ್ವವಾಗಿದೆಯೇ, ಇಲ್ಲವೇ ಎಂದು ತಿಳಿಯುವುದು ಕಷ್ಟ ಸಾಧ್ಯ. ಮೇಲ್ನೋಟದಿಂದ ತೋರಿಕೆಯಿಂದ ಯಾರನ್ನೂ ನಾವು ಇವರು ಪವಿತ್ರ ಆತ್ಮನ ಹೌದು ಅಥವಾ ಅಲ್ಲ ಅಂತ ಹೇಳಿ ತೀರ್ಮಾನ ಮಾಡೋಕ್ಕಾಗಲ್ಲ. ಆದರೂ ಕೂಡ ತೋರಿಕೆಯನ್ನು ನೋಡಿ ಇರುವಿಕೆಯನ್ನು ಅಳೆಯುವುದು ಲೋಕದ ಗುಣ. ಆ ಪ್ರಕಾರನೇ ಬನ್ನಿ, ಪರವಾಗಿಲ್ಲ, ನೀವು ಲೋಕದ ಗುಣದಂತೆ ನನ್ನನ್ನು ನೋಡಿ, ತೊಂದರೆ ಇಲ್ಲ. ಆದರೆ ಈ ಲೋಕದ ಸಾಕ್ಷಿಯಾಗಿ ನೀವು ಲೋಕದ ಲೆಕ್ಕದಲ್ಲೇ ಇರ್ತೀರ ಅನ್ನೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಫಲಪಕ್ವವಾದ ಅಲ್ಲದೆ ಸಿಪ್ಪೆಯ ಬಣ್ಣ ಒಪ್ಪಗೆಡದು. ಫಲ ಅಂದ್ರೆ ಹಣ್ಣು. ಹಣ್ಣು ಆಗಲಾರದೆ ಸಿಪ್ಪೆಯ ಬಣ್ಣ ಒಪ್ಪಗೆಡದು. ಮೊದಲೇ ಹೆಂಗಿರುತ್ತೆ, ಕಾಯಿದ್ದಾಗ ಹಸಿರಿರ್ತದೆ. ಆ ಹಸಿರು ಬಣ್ಣ ಹಳದಿ ಬಣ್ಣಕ್ಕೆ ಬಂದಿದೆ ಅಂದರೆ ಹಣ್ಣು ಆಗಿದೆ, ಆ ಕಾಯ್ದಿದ್ದು ಹಣ್ಣಾಗಿದೆ. ಹಾಗೆ ನಾನು ಸೀರೆ ಅಂತಕ್ಕಂಥ ಸಿಪ್ಪೆಯನ್ನು ಅಳಿದು ಬಂದಿದ್ದೀನಿ ಅಂದರೆ ನಾನು ಪರಮಾತ್ಮನ ಹೋಲಿಸಿದ್ರೆ ಬರಕ್ಕೆ ಸಾಧ್ಯ. ಪ್ರಭುವೇ, ಎಂಥ ದರಿದ್ರ ಸ್ತ್ರೀಗಳೇ ಆಗಲಿ, ಭಿಕ್ಷುಗಳೇ ಆಗಲಿ, ಹೊಟ್ಟೆಗೆ ಊಟ ಇಲ್ಲಿದ್ರೂ ಚಿಂತೆ ಇಲ್ಲ, ಆದರೆ ಬಟ್ಟೆಯನ್ನು ತೊಡ್ತಾಳೆ. ಹೌದಿಲ್ಲ? ಬಟ್ಟೆಯನ್ನು ತೊಡ್ತಾಳೆ. ನಾನು ಪರಮಾತ್ಮನಿಗೆ ಒಲಿದಿದ್ದೀನಿ, ಅವನು ದಿಗಂಬರ, ಅದಕ್ಕೆ ನಾನು ದಿಗಂಬರನಾಗಿ ಬಂದೀನಿ. ಪ್ರಭುವೇ, ಸುಮ್ಮನೆ ಅಲ್ಲ, ನಾನು ನೆನೆಗೊಲಿದೆ, ನೀನು ಎನಗೊಲಿದೆ, ನೀನೆನ್ನ ಅಗಲದಿಪ್ಪೆ, ನಾನು ನಿನ್ನ ಅಗಲಿದಿಪ್ಪೆನಯ್ಯ ಹೇಳ್ತಾರೆ. ಚನ್ನಮಲ್ಲಿಕಾರ್ಜುನಿಗೂ ನನಗೂ ಎಂಥ ಸಂಬಂಧ ಇದೆ ಅಂತಂದರೆ, ಆ ಸೀರೆಯ ಸಿಪ್ಪೆ ಸುಮ್ಮನೆ ಏನು ಕಳಚೋದಿಲ್ಲ. ನಾನು ಪರಮಾತ್ಮನಿಗೆ ಹೊಲಿದ್ದೀನಿ, ಪರಮಾತ್ಮ ನನಗೊಲಿದೆ. ನನಗೆ ನಿನಗೆ ಬೇರೆ ಮತ್ತೊಂದು ಠಾವುಂಟೆ, ನೀನು ಕರುಣಿ ಎಂಬುದು ನಾನು ಬಲ್ಲೆನು, ನೀನಿರಿಸದ ಗತಿಯಲ್ಲಿ ಇಪ್ಪೆನಯ್ಯ, ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ. ಪ್ರಭುವಿಗೆ ಹೇಳೋದು ಬಿಟ್ಬಿಡ್ತಾಳೆ. ವಚನ ಹೇಳ್ತಾಳೆ, ನಾನು ನಿನಗೊಲಿದೆ, ನೀನು ನನಗೊಲಿದೆ. ಹುಟ್ಟೆ ತೊಟ್ಟೆ ಬಿಟ್ಟೆ ಎನ್ನುವಂಥ ಭಾವ ನನಗಿಲ್ಲ. ಚನ್ನಮಲ್ಲಿಕಾರ್ಜುನ ಹೇಗಿರಿಸಿದನೋ ಹಾಗೆ ನೋಡ್ರಿ, ವಚನದಲ್ಲೇ ಉತ್ತರ ಕೊಡ್ತಾಳಾಕಿ. ಇಲ್ಲಿ ಮಾತಾಜಿಯವರು ಕಷ್ಟಪಟ್ಟು ಅದನ್ನು ಗದ್ಯ ರೂಪ ತಂದಿದ್ದಾರೆ ತರಂಗಿಣಿಯೊಳಗೆ. ಆದರೆ ಶೂನ್ಯ ಸಂಪಾದನೆಯಲ್ಲಿ
ವಚನದ ರೂಪದಲ್ಲಿಯೇ ಉತ್ತರ ಕೊಡ್ತಾಳೆ. ವಚನದ ರೂಪದಲ್ಲಿ ಉತ್ತರ ಕೊಡ್ತಾಳೆ. ನಾನು ಚನ್ನಮಲ್ಲಿಕಾರ್ಜುನ ಅಂದ್ರೆ ನಾನು ಉದ್ದಕ್ಕೂ ನಾನು ಹಾಗೆ ಬಂದಿಲ್ಲ, ಸೀರೆ ಉಟ್ಕೊಂಡಿದ್ದೀನಿ. ಈಗ ಬರ್ಬೇಕಾದ್ರೆ ಸೀರೆ ಇಲ್ದಂಗಾಯ್ತು ಅಂತಕ್ಕಂಥದ್ದನ್ನ ಆಕೆ ಬಿಡಿಸಿ ಹೇಳ್ತಾ ಇಲ್ಲ. ಚನ್ನಮಲ್ಲಿಕಾರ್ಜುನ ಹೇಗಿಟ್ಟಿದ್ದಾನೋ ಹಾಗಿದ್ದೀನಿ ನಾನು ಹೇಗಿದ್ದೀನಿ ಅಂತಕ್ಕಂಥದ್ದು ಪರಮಾತ್ಮನಿಗೆ ಗೊತ್ತು. ಹುಟ್ಟೆ ಬಿಟ್ಟೆ ಅನ್ನುವಂತಹ ಭಾವ ಆಗಲಿ, ತೊಡಬೇಕು ಉಡಬೇಕು ಅನ್ನುವ ಭಾವ ಆಗಲಿ ನನಗೆ ಯಾವ ಇಲ್ಲ. ಚನ್ನಮಲ್ಲಿಕಾರ್ಜುನನಿಗೆ ಸಂಪೂರ್ಣವಾಗಿ ನಾನು ಎಡೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಗ ಪ್ರಭುದೇವರು ನಗ್ತಾರೆ, ಓಹೋ ಇದು ಅತ್ಯುತ್ತಮವಾದ ಹಾರಿಕೆ ಉತ್ತರ ಆಯ್ತು. ಒಂದು ಹಾರಿಕೆ ಉತ್ತರ ಅಂದ್ರೆ ಅದನ್ನು ಮುಚ್ಚಿಟ್ಟು ಮಾತಾಡ್ತಾ ಇದೀಯ. ಮತ್ತೆ ದೇವರು ನಿನಗೋಲದ್ನೋ ನೀನು ದೇವ್ರಿಗೋಲಿದ್ನೋ ಅದು ನಮಗೆ ಬೇಕಾಗಿಲ್ಲ. ನೋಡ್ರಿ ಹೆಂಗಂತ ಪ್ರಭುದೇವರು, ದೇವರು ನಿನಗೋಲದ್ನೋ ನೀನು ದೇವ್ರಿಗೋಲಿದ್ನೋ ಹಾಕೋಪ್ಪ ಆ ಕಡೆ ಇರ್ಲಿ. ಅದು ನಾನು ಕೇಳ್ತಾ ಇರೋದು ಆ ಪ್ರಶ್ನೆ ಅಲ್ಲ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ನೇರವಾಗಿ ಉತ್ತರ ಕೊಡು. ಈ ಕೂದಲಿನಿಂದ ನಿನ್ನ ಗುಪ್ತಾಂಗಗಳನ್ನು ಮರೆ ಮಾಡಿರುವ ಉದ್ದೇಶ ಏನು? ನೀನು ನಾಚಿಕೆಯನ್ನು ಬಿಟ್ಟಿಲ್ಲ, ನಾಚಿಕೆ ಒಳಗಡೆ ಇದೆ. ಆವಾಗ ಮಹಾನುಭಾವ, ನಿಮ್ಮ ಪ್ರಶ್ನೆ ಬಹು ತೀಕ್ಷ್ಣವಾಗಿದೆ. ನಿಮ್ಮ ಪ್ರಶ್ನೆ ಬಹಳ ತೀಕ್ಷ್ಣವಾಗಿದೆ ಅಂದ್ರೆ ಚೂಪಾಗಿದೆ. ಅದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ. ಆದರೆ ಒಂದು ಸತ್ಯ ಸ್ಪಷ್ಟವಾಗಿ ಸಾರ್ತಾ ಇದೆ. ನಿಮ್ಮಲ್ಲಿ ನಾನು ಒಂದು ಮಾತು ಕೇಳ್ತೀನಿ, ಈ ಜಗತ್ತಿನಲ್ಲಿ ನಾವು ಪರಿಣಾಮದಿಂದ ಕಾರಣವನ್ನು ಊಹಿಸಬೇಕಾದ್ರೆ ಅದನ್ನೇ ಹೇಳೋದು. ನನ್ನನ್ನು ನೋಡಿ ನೀವು ತಿಳ್ಕೋಬೇಕಾಗಿತ್ತು ಪರಿಪಕ್ವವಾಗಿದ್ದೀನೋ ಇಲ್ವೋ ಅಂತ ಹೇಳಿ. ಅಂತರಂಗದಲ್ಲಿ ವಿರಕ್ತಿ ಇರ್ತಕ್ಕಂಥದ್ದನ್ನ ಬಾಯಿ ಬಿಟ್ಟು ಹೇಳಕ್ ಹೆಂಗ್ ಸಾಧ್ಯ? ನನ್ನ ವೈರಾಗ್ಯ ಹೀಗಿದೆ ಹಾಗಿದೆ ಅಂತ ತಿಳ್ಕೊಂಡು ನಾನು ಹೇಳುವಂಥದ್ದಲ್ಲ, ನೀವೇ ತಿಳ್ಕೋಬೇಕು. ಕಡೆಗೆ ಪ್ರಭುದೇವರು ಇನ್ನೂ ಕೇಳ್ತಾರೆ, ಮನೆಗೆ ಮಹಾದೇವ ಕೇಳ್ತಾರೆ, ಪ್ರಭುವೇ ಅದು ನನಗಾಗಿ ಮುಚ್ಚಿಕೊಂಡಿರೋದಲ್ಲ, ನಿಮ್ಮಂಥವ್ರಿಗಾಗಿ ಅಂತ. ಕೂದಲಿನಿಂದ ಗುಪ್ತಾಂಗಗಳನ್ನು ಮುಚ್ಚಿದಿರಲ್ಲ, ಅದು ನನಗಾಗಿ ಅಲ್ಲ, ನಿಮ್ಮಂಥವ್ರಿಗಾಗಿ. ಪ್ರಭುದೇವರಿಗೆ ಆಶ್ಚರ್ಯ ಆಗಿರುತ್ತೆ, ಗಾಬರಿ ಆಗ್ಬಿಡುತ್ತೆ. ಏನಂದೆ ಅಂತ. ಹೌದು, ಈ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥವರು ಎಲ್ಲರೂ ನಿಮ್ಮ ಹಾಗೆ ಇರೋದಿಲ್ಲ, ಎಲ್ಲರೂ ನಿಮ್ಮ ಹಾಗೆ ಇರೋದಿಲ್ಲ. ಅವರಿಗೆ ನೋಡಿ ಅವರು ಗಾಬರಿ ಆಗಬಾರ್ದು, ನೋವಾಗಬಾರ್ದು. ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದ್ದೇನೆ ಹೊರತು ನನಗೆ ಆ ಭಾವ ಇಲ್ಲ. ಆವಾಗ ಪ್ರಭುದೇವರು ಹೊಸ ವಿಷಯ ತಗೊಳ್ತಾರೆ. ಏನಮ್ಮ, ಹೌದು ಒಪ್ಕೊಂಡೆ ಬಿಡು, ಆದರೆ ನಾನು ದೇವ್ರು ಹೊಲ್ದಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ನೀನು. ದೇವರು ನಿರಾಕಾರ, ನೀನು ಸಾಕಾರ. ಸಾಕಾರ ಅಂದರೆ ಆಕಾರ ಇದೆ ನಿನಗೆ, ನೀನು ಗಂಡಿನ ಆಕಾರವೋ ಇದೆ. ಅವನು ನಿರಾಕಾರ. ಹೆಂಗೆ ಅವನಿಗೆ ಹೆಂಗೆ ಬರದೆ ನೀನು? ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ನಾ ಸತ್ಯನಿಂದು ಹೆಣ ಕೂಗಿದುಂಟೆ, ನಾನು ಹೊಳದೆ ಅಂತ ಹೇಳ್ತಿದ್ದೀರಲ್ವ, ಅಂದ್ರೆ ನೀನು ಮಾತಾಡಬಾರ್ದಾಗಿತ್ತು. ನಾ ಸತ್ಯನಿಂದು ಹೆಣ ಕೂಗಿದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ, ಹೂಳಿದ್ದ ನಿಧಾನ ಕೂಗಿದುದುಂಟೆ. ಇದಕ್ಕೇನು ಹೇಳ್ತಿದ್ಯಾ? ಕೆಪ್ಪಿಟ್ಟ ಹಾಲು ಸಿಹಿ ಆಗುವುದೇ? ಪ್ರಭುದೇವರು ಕೇಳ್ತಾರೆ, 3 ಪ್ರಶ್ನೆ ಕೇಳ್ತಾರೆ. ಪ್ರಾಯಶಃ ಈ ಉತ್ತರ ಅನುಭವ ಮಂಟಪದಲ್ಲಿ ಯಾರಿಗೂ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮಹಾದೇವಿ ಕೇಳ್ತಾಳೆ, ಹೌದು ಪ್ರಭುವೇ, ನೀವು ಯಾಕೋ ಸ್ವಲ್ಪ ನಿಮ್ಗೆ ವಯಸ್ಸಾಗ್ತಾ ಇದೆ, ಮರ್ತಂಗೆ ಕಾಣ್ತೀರಿ ನೀವು ಅಂತ. ಏನಂದೆ ಅಂತ ನೋಡು. ಹೌದು, ಮುಕ್ತಾಯಕನಿಗೆ ನೀವೇನಂತರ ಕೊಟ್ಟಿದ್ರಿ? ಮಾತಿಗಿಂತ ವ್ಯರ್ಥವಾದ ಮಾತಿಗಿಂತ ಮೌನ ಶ್ರೇಷ್ಠ.
ವ್ಯರ್ಥವಾದ ಮಾತಿಗಿಂತ ಮೌನ ಶ್ರೇಷ್ಠ. ಆದರೆ ಶರಣರ ಮಾತು ವ್ಯರ್ಥ ಮಾತುಗಳಲ್ಲ. ಮಾತೆ ಅಂದ್ರೆ ಮುಕ್ತಾಯಕ್ಕ ಪ್ರಭುಗಳಿಗೆ ಇದೇ ಪ್ರಶ್ನೆ ಕೇಳುತ್ತಾರೆ, ಏನಪ್ಪ ಭಾಳ ಮಾತಾಡ್ತಿದೆಯಲ್ಲ, ಮುಂದೆ ಮುಕ್ತಾಯಕ್ಕನ ಪ್ರಸಂಗ ಬರುತ್ತೆ, ಅಂದ್ರೆ ಇಲ್ಲಿ ಬರಲ್ಲ. ಏನ್ ಭಾಳ ಮಾತಾಡ್ತಿದೆಯಲ್ಲ, ನಮ್ಮ ಅಜಗಣ್ಣ ಮಾತಾಡಲಿಲ್ಲ. ಅಜಗಣ್ಣನ ಮುಕ್ತಾಯಕ್ಕನ ಅಕ್ಕ, ಅಣ್ಣ, ಸಾರಿ, ಮುಕ್ತಾಯಕ್ಕನ ಅಣ್ಣ. ಅವನು ಮಾತಾಡ್ತಿರ್ಲಿಲ್ಲ ಹೆಚ್ಚು. ಅವನು ಈ ಜಗತ್ತಿನ ಆಟವನ್ನು ನೋಡಿ ಜಗತ್ತಿಗೆ ಹೇಸಿ ಮುಕ್ತನಾಗಿದ್ದ, ಅವನು ಶಬ್ದ ಮುಕ್ತನಾಗಿದ್ದ. ನೀ ಬಹಳ ಮಾತಾಡ್ತಾ ಇದೀಯಪ್ಪ, ನೀ ಬಹಳ ಮಾತಾಡ್ತಿದೀಯ ಅಂದ್ರೆ ಇನ್ನೂ ಆ ಶಬ್ದ ಮುಕ್ತತೆ ಆಗಿಲ್ಲ. ಆಗ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾನೋಷ್ಟ ಸಂಪುಟವೆಂಬುದು ನಾದವೆಂದು ಕಡಾತೀತ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ, ಕೇಳ ಮರುಳೆ ಎಂದು. ಮುಕ್ತಾಯಕನಿಗೆ ನಾನು ನುಡಿದ್ರು ಸೂತಕ ಅಲ್ಲವಾದ್ರು, ನಿನ್ನ ಜ್ಞಾನ ನಿನಗೋಸ್ಕರ, ನಿನಗೆ ಜ್ಞಾನ ಸಿಗ್ಲಿ ಅಂತ ಮಾತಾಡ್ತಿದ್ದೀನಿ, ನಿನ್ನ ಅಜ್ಞಾನ ಹೋಗ್ಲಿ ಅಂತ ನನ್ನ ಮಾತುಗಳನ್ನು ಜ್ಯೋತಿರ್ಲಿಂಗವಾಗಿ ಮಾಡಿ ಮಾತಾಡ್ತಿದ್ದೀನಿ ಹೊರತು ಅದನ್ನ ಮಹಾದೇವಕ್ಕೆ ಜ್ಞಾಪಿಸ್ತಾನೆ. ಮುಕ್ತಾಯಕನಿಗೆ ಉತ್ತರ ಕೊಟ್ಟಿದ್ದು ಮರ್ತ್ಬಿಟ್ಟ. ಅದು ನಾನೇ ಹೇಳ್ತೀನಿ ಕೇಳಿ. ಒಂದು ಕೊಡ ತುಂಬುವಾಗ ಗಲಾಟೆ ಮಾಡುತ್ತೆ. ಬಹಳ ಒಳ್ಳೆ ಉದಾಹರಣೆ ಕೊಡ್ತಾರೆ ಮಾತಾಜಿ ಉದಾಹರಣೆ. ಒಂದು ಕೊಡ ನೀರು ತುಂಬಿಡುವಾಗ ಗಲಾಟೆ ಮಾಡುತ್ತೆ, ಸಪ್ಳ ಮಾಡುತ್ತೆ. ನೀರು ತುಂಬಿದ್ಮೇಲೆ ಸಪ್ಳ ನಿಲ್ಲುತ್ತೆ. ಆದ್ರೆ ಇನ್ನೊಂದು ಹಣ್ಣೆಗೆ ಸುರಿಯುವಾಗ ಮತ್ತೆ ಸಪ್ಳ ಆಗುತ್ತಲ್ಲ. ಹಾಗೆ ಒಬ್ಬ ಜ್ಞಾನ ಗಳಿಸ್ಬೇಕಾದ್ರೆ ಮಾತನಾಡಬೇಕು, ಸಾಧನೆ ಮಾಡಬೇಕಾದ್ರೆ ಮೌನವಾಗಬೇಕು. ಆದರೆ ಆ ಸಾಧನೆಯ ಜ್ಞಾನವನ್ನು ಕೊಡಬೇಕಾದ್ರೆ ಮತ್ತೆ ಮಾತಾಡಲೇಬೇಕಾಗ್ತದೆ. ನೀವು ಪ್ರಶ್ನೆ ಕೇಳ್ತಿದ್ರಲ್ಲ, ಸತ್ತ ಹೆಣ ಮಾತಾಡೋದುಂಟ ಅಂತ ಕೇಳ್ತಿದ್ರಲ್ಲ, ನಾ ಸತ್ತನೆಂದು ಹೆಣ ಕೂಗಿದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ. ಆಮೇಲೆ ಮೂರನೇ ದಿನದ ಬಹಳ ಅದ್ಭುತವಾದ ಮಾತಾಡೋದು, ಹೆಪ್ಪಿಟ್ಟ ಹಾಲು ಸಿಹಿಯಾಗತ್ತೆ ಕೇಳಿದ್ರಲ್ಲ ಪ್ರಭುದೇವರು, ಆಗತ್ತೆನ್ಸಿ ಆಗತ್ತೆ ಅಂತ ಮಾದೇವಿಕ. ನಾ ಸತ್ತೇನೆಂದು ಹೆಣ ಕೂಗಿದುದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿಯಾದುಂಟು. ಇದಕ್ಕೆ ತಪ್ಪ ಸಾಧಿಸಲಿಕ್ಕೆ ಚನ್ನಮಲ್ಲಿಕಾರ್ಜುನ ಅಣ್ಣಗಳಿಲ್ಲ. ಚನ್ನಮಲ್ಲಿಕಾರ್ಜುನಿಗೆ ನನಗೆ ಒಲಿದಂತ ನನ್ನ ಅಣ್ಣಗಳಿರ, ಯಾಕೆ ತಪ್ಪು ಸಾಧಿಸ್ತಾ ಇದ್ದೀರ ನನ್ನಲ್ಲಿ? ಎಂತ ಅದ್ಭುತವಾದ ಮಾತು ನೋಡಿ. ಹೆಂಗೆ ಹೇಳ್ತಾರೆ ಅಂದ್ರೆ, ನಾ ಸತ್ತೇನೆಂದು ಹೆಣ ಕೂಗಿದುಂಟು. ಹೇಗಮ್ಮ ಸಾಧ್ಯ ಅಂತ ಕೇಳ್ತಾರೆ ಪ್ರಭುದೇವ್. ಮಲಗಿ ಕನಸ ಕಂಡು ಎದ್ದು ಹೇಳುವಲ್ಲಿ ಸತ್ತ ಹೆಣ ಕೂಗಿದುಂಟು. ಅಂದ್ರೆ ಒಬ್ಬ ನಿದ್ದೆ ಮಾಡ್ತಾ ಇದ್ದ, ನಿದ್ದೆಯಲ್ಲಿ ಏನಾಯ್ತು, ಬಸ್ಸಲ್ಲಿ ಹೋಗ್ತಿರೋ ಕನಸು ಬಿತ್ತು. ನಿದ್ದೆ ಒಳಗೆ ಏನು ವೇಗವಾಗಿ ಹೋಗ್ತಾ ಇದೆ ಬಸ್ಸು, ಯಾವುದೋ ಒಂದು ಲಾರಿಗೆ ಡಿಕ್ಕಿ ಹೊಡಿತು, ಎಲ್ಲ ಚಲಾಪಿಲಿ ಆಯ್ತು, ಜೀವನೇ ಹೋಯ್ತು. ಎಚ್ಚರ ಆಯ್ತು. ಅದು ಇವನಿಗೆ ಎತ್ಕೊಂಡು ಹೋಗ್ತಿದ್ರು, ಸತ್ತೋಗಿದ್ದ, ಎತ್ಕೊಂಡು ಹೋಗ್ತಿದ್ರು. ಆಮೇಲೆ ಎಲ್ಲ ಅಳ್ತಿದ್ರು. ಕನ್ಸಲ್ಲಿ ಎಷ್ಟೊತ್ತು ಪಡಕ್ಕೆ ಹೌದಿಲ್ಲ, ಇಲ್ಲಿದ್ದವ್ರು ಎಲ್ಲ ಹೋಗಿರ್ತೀರಿ ಕನ್ಸಲ್ಲಿ. ಬೆಂಗಳೂರಿಗೆ ಹೋಗಿರ್ತೀರಿ, ಡೆಲ್ಲಿಗೆ ಹೋಗಿರ್ತೀರಿ, ಬೇಕಾದ್ರೆ ಇಂಗ್ಲೆಂಡ್ಗೆ ಹೋಗಿರ್ತೀರಿ, ವಿದೇಶಕ್ಕೆ ಹೋಗ್ಬೋದು ಕನ್ಸಲ್ಲಿ. ಏನು ಫ್ಲೈಟ್ ಚಾರ್ಜ್ ಇದೆಯಾ? ಏನಿಲ್ಲ, ಬೇಕಾದ್ರೆ ಹೋಗ್ರಿ. ಇವ್ನು ಕನ್ಸಲ್ಲಿ ಸತ್ತಿದ್ದ. ಎಲ್ಲರೂ ಇವ್ನ ಹೆಣೆ ಇಟ್ಕೊಂಡು ಅಳ್ತಿದ್ರು. ಆ ಅಳುವಾಗ ಹೆಂಡ್ತಿರು ಮುಖ ಮುಟ್ಟಿ ಕಿವಿ ಮುಟ್ಟಿ ಅಳ್ತಿರ್ತಾರಲ್ಲ, ಎಚ್ಚರ ಆಯ್ತು. ಬದುಕೆ ಬಿಟ್ಟಾನೆ. ಅವ್ರು ಹೇಳ್ದ, ಅಯ್ಯೋ ಕನ್ಸನ್ ಸತ್ತೋಗಿದ್ದೆ, ಇನ್ನೂ ಬದುಕಿದ್ದೀನಲ್ಲ ಅಂತ. ಖುಷಿ ಆಯ್ತು ಅವನಿಗೆ. ಹೆಂಡತಿನ ಎಬ್ಬಿಸ್ದ, ನಾನು ಬದುಕಿ ನೋಡು, ನೀನು ಹತ್ತಂಗೆ ಆಗ್ತಿತ್ತು ನನಗೆ ಅಂತ ಹೇಳೋದಂದ್ರೆ, ಮಹಾದೇವ ಕೇಳೋದು, ಕನಸಿನಲ್ಲಿ ಸತ್ತು ಎಚ್ಚರವಾಗಿ ಹೇಳುವಾಗ ಸತ್ತ ಹೆಣ ಕೂಗಿದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು. ಬೈಚಿಟ್ಟ ಬಯಕೆನಲ್ಲಿ ನಿಧಾನ ಸಂಪತ್ತು,
ನಮ್ಮ ಅದೃಷ್ಟ ಇದ್ರೆ ಆ ಸಂಪತ್ತು ಎಲ್ಲಿದ್ರು ಕರೆಯುತ್ತೆ, ಮುಚ್ಚಿಟ್ಟಿದ್ರು ಕೂಡ ಕರೆಯುತ್ತೆ. ಈ ಹಿಂದೆ ಕೆಲವರು ಹೇಳೋರು ನಿಧಿ ಮಾತಾಡ್ತು ಕರೀತು, ಸಿಕ್ಕಿದೆ ಕೆಲವ್ರಿಗೆ ಆ ಥರ. ಮತ್ತು ನೀವು ಹುಡ್ಕಕ್ಕೆ ಹೋಗ್ಬೇಡ್ರಿ, ಈಗ ಯಾವ ನಿಧಿ ಉಳಿದಿಲ್ಲ. ಹಂಗೇನಾದ್ರು ಉಳಿದ್ರೆ ಸರ್ಕಾರದವ್ರು ಬಿಡಲ್ಲ. ಯಾಕೆಂದ್ರೆ ಈ ಯಂತ್ರಗಳು 15 ಅಡಿ 20 ಅಡಿ 50 ಅಡಿ 100 ಅಡಿ ಏನಿದೆ ಅದನ್ನು ತೋರಿಸ್ಬಿಡ್ತಾವೆ, ಯಂತ್ರಗಳೇ ತೋರಿಸ್ಬಿಡ್ತಾವೆ. ಸ್ಕ್ಯಾನ್ ಮಾಡ್ಬೋದು, ನಿಮ್ಮ ಹೊಟ್ಟೆಲಿರೋ ಉಂಡೆನ ಸ್ಕ್ಯಾನ್ ಮಾಡ್ತಾರೆ. ಹಂಗೆ ಭೂಮಿ ಒಳಗಿರ್ತಿರೋ ನಿಧಾನವನ್ನು ಕೂಡ ಸ್ಕ್ಯಾನ್ ಮಾಡ್ಬೋದು. ಆದ್ರಿಂದ ಮತ್ತೆಲ್ಲ ಹುಡ್ಕಕ್ಕೆ ಹೋಗ್ಬೇಡ್ರಿ, ಸಿಗಂಗಿಲ್ಲ. ಆಗ ಮಹಾದೇವಿ ಕೇಳ್ತಾಳೆ, ಬೈಚಿಟ್ಟ ಬಯಕೆ ಕರೆದುಂಟು, ಹೆಪ್ಪಿಟ್ಟ ಹಾಲು ಹೆಂಗವ ಅಂದ್ರು. ಹೌದು, ಮೊದಲು ಮೊಸರಾಗುತ್ತೆ, ಮೊಸರು ಕೆಳಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಸಿದ ಮೇಲೆ ಏನಾಗುತ್ತೆ? ತುಪ್ಪ ಸಿಹಿನ ಹುಳಿನ, ಮತ್ತೆ ಹೆಪ್ಪಿಟ್ಟ ಸಿಹಿ ಆಯ್ತಲ್ಲ ಅಂದ್ರೆ ಮಹಾದೇವಿಕ. ಆಗ ಪ್ರಭುದೇವರಿಗೆ ಬಹಳ ಸಂತೋಷ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ಇದು ಲೇಸಾಯಿತು, ಇದು ಲೇಸಾಯಿತು. ಎದ್ದು ಬಿಡ್ತಾರೆ ಶೂನ್ಯಪೀಠದಿಂದ ಎದ್ದು ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂದ್ಬಿಡ್ತಾರೆ. ನೀನು ತೋರೋದಕ್ಕೆ ಹೆಣ್ಣು ರೂಪ ಹೊರತು ಶಕ್ತಿ ಯಾಕೆ ತೋರ್ತಿದೆಯಾ ಹೊರತು ನಿಜವಾಗಿ ನೀನು ಹೆಣ್ಣಲ್ಲವಾ, ಹೆಣ್ಣು ಗಂಡು ಭಾವ ಅಳದಂಥವಳು ನೀನು ಅಂತೇಳಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂದ್ಬಿಡ್ತಾರೆ. ಆವಾಗ ಶರಣರಿಗೆ ಸಂತೋಷ ಆಯಿತು, ಬಸವಣ್ಣವ್ರಿಗೆ ನೀಲಮ್ಮನಿಗೆ ಎಲ್ಲರೂ ಸಂತೋಷ ಆಯಿತು. ಆವಾಗ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಆಮೇಲೆ ನೀಲಮ್ಮ ತಾಯಿ ಎದ್ದು ಬಂದು, ಅಕ್ಕನಾಗಮ್ಮ ಎದ್ದು ಬಂದು ಮಹಾದೇವಿ ಅಕ್ಕನ ಕರ್ಕೊಂಡು ಮಹಾಮನೆಗೆ ಹೋಗ್ತಾರೆ. ಸಾಕು ನಿಮ್ಮ ಮಾತಿನ ಜಾಲ, ನಿಮ್ಮ ಮಾತಿನ ಜಾಲ ಸಾಕು, ಎಷ್ಟು ಪರೀಕ್ಷೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಮಹಾದೇವಿ ಅಕ್ಕನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನೀಲಾಂಬಿಕೆ ತಾಯಿ ಎಣ್ಣೆಯನ್ನು ಹಚ್ತಾರೆ, ತಲೆಗೆಲ್ಲ ಮೈಗೆ ತಲೆಗೆಲ್ಲ ಎಣ್ಣೆ ಹಚ್ತಾರೆ. ಆವಾಗ ಮಹಾದೇವಿ ಅಕ್ಕ ಅಂತಾಳೆ, ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ. ಆವಾಗ ನೀಲಾಂಬಿಕೆ ಹೇಳ್ತಾರೆ, ಅದು ನಿನ್ನ ಗಂಡನ ಮನೆ ಉಪಚಾರ. ತಣ್ಣೀರು ಸ್ನಾನ, ಭಿಕ್ಷಾನ್ನ, ಹಾಳುಗುಡಿಯಲ್ಲಿ ಮಲಗೋದು, ದಿಗಂಬರತ್ವ, ಇದೆಲ್ಲ ನಿನ್ನ ಗಂಡನ ಮನೆಯ ಉಪಚಾರ. ಇಲ್ಲಿ ಇದು ನಿನ್ನ ತವರು ಮನೆ, ಕಲ್ಯಾಣ ನಿನ್ನ ತವರು ಮನೆಯವ, ಇಲ್ಲಿ ಅದೆಲ್ಲ ನಡೆಯಂಗಿಲ್ಲ, ಸುಮ್ಮನಿರ್ಬೇಕು, ನಾವು ಹೇಳ್ದಂಗೆ ಕೇಳ್ಬೇಕು ಅಂತೇಳಿ ಚೆನ್ನಾಗಿ ನೀರೆರೆದು ಎಣ್ಣೆ ಸ್ನಾನ ಮಾಡಿಸ್ತಾರೆ. ಆಮೇಲೆ ಬಟ್ಟೆ ಉಡೋದಕ್ಕೆ ಕೊಡೋಕೆ ಹೋಗ್ತಾರೆ, ಸೀರೆಯನ್ನು ಕೊಡೋಕೆ ಹೋಗ್ತಾರೆ. ಇಲ್ಲ ತಾಯಿ, ನನಗೆ ಒಂದು ಆಸೆ ಇದೆ, ಬಸವಣ್ಣನವರಿಂದನೇ, ಬಸವ ತಂದೆಯಿಂದನೇ ನಾನು ಜಂಗಮ ದೀಕ್ಷೆಯನ್ನು ಪಡ್ಕೊಂಡು ನಾನು ಈ ದಿಗಂಬರತ್ವವನ್ನು ಕೊನೆಗಾಣಿಸ್ತೀನಿ ಅಂತಾರೆ. ಹಾಗೆ ಬಸವಣ್ಣನವರು, ಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು ಎಲ್ಲರ ಸಾನ್ನಿಧ್ಯದಲ್ಲಿ ಅವರಿಗೆ ಜಂಗಮ ದೀಕ್ಷೆ ಆಗುತ್ತೆ. ಕೊನೆ ತನಕ ದಿಗಂಬರನಾಗಿರಲಿಲ್ಲ ಮಹಾದೇವಕ್ಕ. ಅದಕ್ಕೆ ಮಹಾದೇವಕ್ಕನಿಗೆ ದಿಗಂಬರತ್ವದ ಚಿತ್ರವನ್ನು ತೆಗಿಬಾರದು. ಕಾವಿಧಾರಿಯಾಗಿ ಅಥವಾ ಕೆಲವರು ಶ್ವೇತಾಂಬರಿಯಾಗಿ, ಕೆಲವರು ಇತ್ತೀಚೆಗೆ ನಮ್ಮ ಚಿತ್ರದುರ್ಗ ಶ್ರೀಗಳು ಅವರೆಲ್ಲರೂ ಬಿಳಿ ಬಟ್ಟೆ ತೊಡಸೋದು, ಹಂಗೆ ಮಾಡಬಾರ್ದು. ಆಕೆಗೆ ಕಾಷಾಯಂಬರವನ್ನೇ ತೊಡಸ್ಬೇಕು. ಯಾಕೆಂದ್ರೆ ಜಂಗಮ ಮಾತೆ. ಇವಾಗ ನಾನು ಬರೀತಾ ಇರತಕ್ಕಂಥ ಪುಸ್ತಕದಲ್ಲಿ ಇದನ್ನೇ ಕಾಣಿಸಿರೋದು. ಇಷ್ಟು ದಿವಸ ಗುರು, ಲಿಂಗ, ಜಂಗಮ ಅಂದ್ರೆ ಯಾರನ್ನ ಹೇಳ್ತಿದ್ವಿ? ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು. ಇದನ್ನು ತಿಳ್ಕೋಬೇಕು ನೀವು ಸ್ವಲ್ಪ. ಗುರು ಬಸವಣ್ಣ, ಲಿಂಗ ಚನ್ನಬಸವಣ್ಣ, ಜಂಗಮ ಪ್ರಭುದೇವರು. ಅಂದ್ರೆ ಪರಮಾತ್ಮನಿಗೆ 3 ಸ್ವರೂಪಗಳಿರ್ತವೆ: ಸತ್, ಚಿತ್ ಮತ್ತು ಆನಂದ. ಸಚ್ಚಿದಾನಂದ, ದೇವರಿಗೆ ಸಚ್ಚಿದಾನಂದ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಹೆಸರು ಇಡ್ತಿರ್ತೀವಿ ಸಚ್ಚಿದಾನಂದ ಅಂತ. ಚಿದಾನಂದ, ಚಿದಾನಂದ ಅಂದ್ರೆ ಏನು? ಚಿತ್ ಆನಂದ, ಚಿದಾನಂದ.
ಸಚ್ಚಿದಾನಂದ ಅಂದ್ರೆ ಸತ್ ಚಿತ್ ಆನಂದ. ಈ ಮೂರು ನಿಮ್ಮ ಒಳಗಡೆ ಇದೆ. ಈ ಮೂರು ಎಲ್ಲರಲ್ಲೂ ಇದೆ. ಸತ್ ಅಂದ್ರೆ ನಿಮ್ಮ ಶರೀರ, ಸತ್ ಅಂದ್ರೆ ನಿಮ್ಮ ಶರೀರ. ಚಿತ್ ಅಂದ್ರೆ ಆ ಮನಸ್ಸಿನ ಆಳದಲ್ಲಿ ಪ್ರತಿಯೊಬ್ಬರಿಗೂ ಚೈತನ್ಯ ಇರುತ್ತೆ, ಪ್ರತಿಯೊಬ್ಬರಿಗೂ ಚೈತನ್ಯ ಇರುತ್ತೆ. ಆನಂದ ಅಂದ್ರೆ ಈಗ ನಿಮ್ಗೆಲ್ರಿಗೂ ಆನಂದ ಇದೆಯೇ ಇಲ್ವಾ? ಸ್ವಲ್ಪನಾದ್ರೂ ಇದೆಯೇ ಇಲ್ವಾ? ಕಡೆ ಬಜ್ಜಿ ತಿಂದಾಗಲಾದ್ರು, ಹುಗ್ಗಿ ಉಂಡಾಗಲಾದ್ರು, ಕಡೆ ಪವಾಡ ಮಾಡಿದಾಗಲಾದ್ರು, ಕುಡಿದಾಗ ಅವ್ರಿಗೊಂದು ಆನಂದ ಆಗತ್ತೆ. ಅದು ಕ್ಷಣಿಕ ಇರ್ಬೋದು, ಅದು ಆರೋಗ್ಯಕ್ಕೆ ಮಾರಕ ಇರ್ಬೋದು. ಆದ್ರೆ ಆನಂದದ ಅಂಶ ಒಳಗಡೆ ಇದ್ರೆ ಮಾತ್ರ. ಒಂದು ಎಣ್ಣಕ್ಕೆ ತಗೊಂಡು ಕುಡಿಸಪ್ಪ ನೋಡೋಣ, ಸರಾಯಿ ಹಾಕ್ರಿ ಎಣ್ಣಕ್ಕೆ, ಖುಷಿ ಆಗತ್ತೆ ಅದಕ್ಕೆ? ಇಲ್ಲ. ಆ ಸರಾಯಿ ಕೂಡ ತೂರಾಡೋನಲ್ಲೂ ಕೂಡ ಏನಿದೆ? ಆನಂದದ ಅಂಶ ಇದೆ, ಆತ್ಮದ ಅಂಶ ಇದೆ. ಅವನ ಶರೀರ ಕೆಡಿಸ್ಕೊಂತಿದೆ, ನಾಮದ ಮೇಲೆ ಕರು ಕೆಡ್ತಾ ಇದೆ, ಲಿವರ್ ಕೆಡ್ತಾ ಇದೆ, ಎಲ್ಲ ಕೆಡ್ತಾ ಇದೆ. ಆ ಸತ್ತು ಚಿತ್ತು ಆನಂದ ಇದೆಯಲ್ಲ, ಆ ಸತ್ ಸ್ವರೂಪವೇ ಪರಮಾತ್ಮನಲ್ಲೂ ಇದೆ, ಚಿತ್ ಸ್ವರೂಪ ಪರಮಾತ್ಮನಲ್ಲಿದೆ, ಆನಂದ ಸ್ವರೂಪ ಪರಮಾತ್ಮನಲ್ಲಿದೆ. ಆ ಸತ್ ಸ್ವರೂಪವೇ ಬಸವಣ್ಣ, ಚಿತ್ ಸ್ವರೂಪವೇ ಚನ್ನಬಸವಣ್ಣ, ಆನಂದ ಸ್ವರೂಪವೇ ಪ್ರಭುದೇವರು. ಅವರೇ ಗುರುಲಿಂಗ ಜಂಗಮವಾಗಿ ಬಂದರು. ಆದರೆ ಇಷ್ಟಕ್ಕೆ ನಿಲ್ಲಿಸಬಾರದು ಲಿಂಗಾಯತ ಧರ್ಮವನ್ನು. ಇನ್ನು ನಾವು ಸುಧಾರಿಸ್ಕೊಳ್ಬೇಕು. ಬರೀ ಗಂಡು ಮಕ್ಕಳಲ್ಲಿ ಗುರುಲಿಂಗ ಜಂಗಮ ಆದ್ರೆ ಸಾಕಾಗಲ್ಲ, ಹೆಣ್ಣು ಮಕ್ಕಳಲ್ಲೂ ಗುರುಲಿಂಗ ಜಂಗಮವನ್ನು ಗುರುತಿಸ್ಬೇಕು. ಯಾಕೆ? ಹೆಣ್ಣು ಮಕ್ಕಳಲ್ಲೂ ಆ ಸತ್ಸ್ವರೂಪ ಇದೆಯಲ್ಲ. ಇಷ್ಟು ದಿವಸ ಏನ್ ಮಾಡ್ತಿದ್ರು? ಹೆಣ್ಣು ಮಕ್ಕಳನ್ನ ಪುರುಷ, ಗಂಡು ಮಕ್ಕಳನ್ನ ಪುರುಷ, ಹೆಣ್ಣು ಮಕ್ಕಳನ್ನ ಶಕ್ತಿ ಅಂತಿದ್ರು. ಶರಣ ಧರ್ಮ ಅದಲ್ಲ. ಹೆಣ್ಣು ಗಂಡು ಸಮಾನರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಯಾಕೆ? ಹೆಣ್ಣಿನಲ್ಲೂ ಶಕ್ತಿ ಇದೆ, ಗಂಡಿನಲ್ಲೂ ಶಕ್ತಿ ಇದೆ. ಗಂಡಿನಲ್ಲಿ ಶಕ್ತಿ ಇಲ್ಲಿದ್ರೆ ಹೆಂಗ್ ಕೆಲಸ ಮಾಡೋಕ್ಕಾಗ್ತಿತ್ತು? ಈ ಸಾಂಪ್ರದಾಯಿಕ ಧರ್ಮಗಳು ಗಂಡನ ಶಿವನಿಗೆ ಹೋಲಿಸಿ ಹೆಣ್ಣನ್ನ ಶಕ್ತಿಗೆ ಹೋಲಿಸಿದ್ದಾರೆ. ಆದ್ರೆ ನಮ್ಮ ಧರ್ಮದಲ್ಲಿ ಗಂಡು ಹೆಣ್ಣು ಇಬ್ಬರೂ ಶಿವ ಸ್ವರೂಪಿಗಳು. ಆದ್ರಿಂದ ಈಗ ನಾನು ಬರಿತಾ ಇರ್ತಕ್ಕಂಥ ಪುಸ್ತಕದಲ್ಲಿ ತ್ರಿಮಾತೆಯರು ಅಂತ ಬಳಸಿದ್ದೀನಿ. ಒಂದು ಅಧ್ಯಯನ ಈಗ ತ್ರಿಮಾತೆಯರ ವಚನಾಂಕಿತ, ತ್ರಿಮಾತೆಯರ ವಚನಾಂಕಿತ, ಗುರುಮಾತೆ, ಲಿಂಗಮಾತೆ, ಜಂಗಮ ಮಾತೆ. ಗುರುಮಾತೆ ಯಾರು? ಖಂಡಿತ ನೋಡೋಣ. ಗುರುಮಾತೆ ಯಾರು? ಅಕ್ಕ ಅಲ್ಲ, ಅಕ್ಕ ಮಾದೇವಿ ಅಲ್ಲ, ಅಕ್ಕ ನಾಗಮ್ಮ. ಯಾಕಂದ್ರೆ ಗುರುತಾಯಿ ಅಂತ ಬಳಸ್ತಾರೆ ನೀಲಮ್ಮನವರಿಗೆ. ಮತ್ತು ಬಸವಣ್ಣವರಿಗೆ ಈ ಲಿಂಗಾಯತ ಧರ್ಮಕ್ಕೆ ಮೊದಲು ಅಕ್ಕನಾಗಮ್ಮನೆ, ಕೊನೆಗೂ ಅಕ್ಕನಾಗಮ್ಮನೆ. ಬಸವಣ್ಣ ಮನೆ ಬಿಟ್ಟಾಗ, 8 ವರ್ಷದ ಬಾಲಕ ಮನೆ ಬಿಟ್ಟಾಗ ಅವನಿಗೆ ಸಂರಕ್ಷಣೆಯಾಗಿ ನಿಂತ ತಾಯಿನೂ ಅಕ್ಕನಾಗಮ್ಮನೆ. ಬಸವಣ್ಣನವರು ಲಿಂಗೈಕ್ಯರಾದ್ಮೇಲೂ ಸಹಿತ ಈ ಧರ್ಮವನ್ನು ರಕ್ಷಣೆ ಮಾಡಿ ಉಳುವಿಗೆ ಮಗನನ್ನು ಮುಟ್ಟಿಸಿ ತಾನು ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ಪ್ರಚಾರ ಮಾಡಿದ ಆ ಧೀರ ಸೇನಾನಿ ಯಾರು? ಅಕ್ಕನಾಗಮ್ಮನೆ. ಆದ್ರಿಂದ ಆಕೆ ಗುರುಮಾತೆ. ಲಿಂಗಮಾತೆ ಯಾರು? ನೀಲಮ್ಮ ತಾಯಿ. ಲಿಂಗಮಾತೆ ನೀಲಮ್ಮ ತಾಯಿ, ಜಂಗಮ ಮಾತೆ ಅಕ್ಕ ಬಾಯಿ. ಇವರು ಗುರು, ಲಿಂಗ, ಜಂಗಮ. ಬಸವಣ್ಣ ಚನ್ನಬಸವಣ್ಣ ಅಲ್ಲಮ ಪ್ರಭುದೇವರಾದ್ರೆ ಗುರು ಮಾತೆ, ಲಿಂಗ ಮಾತೆ, ಎನ್ನ ಹೆತ್ತ ತಾಯಿ ಅಂತಾರಲ್ಲ ಬಸವಣ್ಣವರು. ಮಹಾದೇವಕ್ಕನ ಶ್ರೀಪಾದಕ್ಕೆ ಇನ್ನು ಬಸವಣ್ಣವ್ರಿಗೊಬ್ಬರಿಗೆ ಹೇಳ್ತಾರೆ, ಅಲ್ಲಮ ಪ್ರಭುದೇವರು ಬಸವಣ್ಣನ ಪಾದಕ್ಕೆ ನಮೋ ನಮೋ ಅಂತಾರೆ. ಯಾಕೆ? ಗುರುವಿನ ಗುರು ಅವರು. ಆ ಅಕ್ಕ ಮಹಾದೇವಿಗೂ ಕೂಡ ಪರೀಕ್ಷೆಯಲ್ಲಿ ಗೆದ್ದ ಮೇಲೆ ಮಹಾದೇವಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತಾರೆ. ಇದು ಪ್ರಭುದೇವರ ವೈಶಿಷ್ಟ್ಯ, ಇದು ಪ್ರಭುದೇವರ ದೊಡ್ಡತನ. ಆದ್ರಿಂದ ಆ ಪುಸ್ತಕವನ್ನ ನೀವು ಮನಗುಂಡಿಯವರಿಗೆ ಬೇಕಾದ್ರೆ ಉಚಿತವಾಗಿ ಕೊಡ್ತೀನಿ. ಯಾರು ಹೋಗ್ತೀವಿ ಅಂತಾರಲ್ಲ, ಉಚಿತವಾಗಿ ಕೊಡ್ತೀನಿ. ಓದ್ಬೇಕು, ಪ್ರತಿಯೊಬ್ಬರು ಓದ್ಬೇಕು. ಓದಕ್ಕೆ ಬರೋರೆಲ್ಲರೂ ಓದ್ಬೇಕು.
ಗೊತ್ತಾಯ್ತಲ್ಲ, ಮತ್ತು ವಾಪಸ್ ತಂದ್ಕೊಡ್ಬೇಕು. ಯಾಕಂದ್ರೆ ಆದ್ರೆ ಈ ವಚನ ಪುಸ್ತಕ ಕೊಟ್ಟಂಗಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಪುಸ್ತಕ ಆಗುತ್ತೆ. ಅದ್ರ ಬೆಲೆ ಸುಮಾರು 700 ರೂಪಾಯಿ ಆಗುತ್ತೋ 800 ರೂಪಾಯಿ ಆಗುತ್ತೋ ಗೊತ್ತಿಲ್ಲ, 1000 ರೂಪಾಯಿ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಇನ್ನೂ 25 ಜನ ಶರಣರದ್ದು ಆಗಿಲ್ಲ, ಈಗಲೇ ಒಂದು 250 ಪೇಜ್ ತನಕ ಆಗಿದೆ. ಈಗಲೇ 250 ಪೇಜ್ ಆಗಿದೆ, ಇನ್ನೂ ಒಂದು 250 ಪೇಜ್ ಆಗುತ್ತೆ. ಯಾಕೆ ಈಗ 250 ಜನ ಶರಣರದ್ದು ಬರ್ಬೇಕಲ್ಲ, ಅಷ್ಟು ಜನರದ್ದು ಬರುತ್ತೆ. ವಚನಾಂಕಿತ, ವಚನಗಳ ವಿಶ್ಲೇಷಣೆ, ಸ್ವಲ್ಪ ಮಟ್ಟಿಗೆ ಅವರ ಚರಿತ್ರೆ, ಅವರ ಗುಣ ಸ್ವಭಾವ. ಅಜಗಣ್ಣನ ಬಗ್ಗೆ ಏನೂ ಗೊತ್ತಿಲ್ವಲ್ಲ, ಅದ್ರಲ್ಲಿ ಅಜಗಣ್ಣನ ಬಗ್ಗೆ 5 ಪೇಜ್ ಬರ್ತೀನಿ. ಅಜಗಣ್ಣನ ಬಗ್ಗೆ 5 ಪೇಜ್ ಬರ್ಸಿದ್ದೀನಿ. ಮುಕ್ತಾಯಕ್ಕನ ಬಗ್ಗೆ ಇನ್ನೂ ಬರದೇ ಇಲ್ಲ. ಆಕೆ ಬಗ್ಗೆ ಒಂದು 10 ಪೇಜ್ ಆಗುತ್ತೋ 15 ಪೇಜ್ ಆಗುತ್ತೋ, ಅಷ್ಟು ಚೆನ್ನಾಗಿದೆ ವಚನಗಳು. 37 ವಚನಗಳು ಸಿಕ್ಕಿದೆ ಮುಕ್ತಾಯಕ್ಕಂದು. ಅವರೆಲ್ಲರದು ವಚನಗಳ ವಿಮರ್ಶೆ, ಅರ್ಥ ಅದೆಲ್ಲ ಇರುತ್ತೆ. ಆದ್ದರಿಂದ ಹೀಗೆ ಮಹಾಮನೆಯಲ್ಲಿ ಮಹಾದೇವಕ್ಕನಿಗೆ ಜಂಗಮ ದೀಕ್ಷೆ ಆಯಿತು. ಅವ್ರನ್ನ ಜಂಗಮರಾಗಿಯೇ ಗುರುತಿಸ್ಬೇಕು, ಜಂಗಮದ ವೇಷದಲ್ಲಿಯೇ ಮಹಾದೇವಕ್ಕನನ್ನು ಚಿತ್ರಿಸ್ಬೇಕು. ಆ ಥರ ಅದು ದಿಗಂಬರತ್ವ ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕ ದಿಗಂಬರತ್ವ. ಮಹಾದೇವಕ್ಕ ಅನುಭವ ಮಂಟಪದಲ್ಲಿ ಸುಮಾರು 2 ವರ್ಷ ಇರ್ತಾರೆ. ನಾಳೆ ಶಿವಯೋಗ ಸಾಧನೆಯಲ್ಲಿ ನಿರತರಾಗ್ತಾರೆ. ನಾಳೆ ಶಿವಯೋಗ ಅಂದ್ರೇನು, ಶಿವಯೋಗ ಸಾಧನೆಯಲ್ಲಿ ಮಹಾದೇವಕ್ಕ ಹೇಗೆ ಮಾಡ್ತಾ ಇರ್ತಾರೆ ಶಿವಯೋಗ ಸಾಧನೆಯನ್ನು ಅನ್ನುವಂಥ ವಿಷಯವನ್ನೆಲ್ಲ ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಶ್ರೀಶೈಲಕ್ಕೆ ಹೆಸರು ಬರೆಸೋದಕ್ಕೆ ಉಳಿದಂಥ ಸಮಯ ಎಷ್ಟಿದೆ? 2 ದಿವಸ, ಇನ್ನು ಕೇವಲ 3-4 ದಿನಗಳಷ್ಟೇ. ಭಾಳ ಅಂದರೆ ಮಂಗಳವಾರದವರೆಗೂ ತಗೋಬೋದು, ಆಮೇಲೆ ತಗೊಳಕ್ಕಾಗಲ್ಲ. ಆದ್ದರಿಂದ ಅಷ್ಟರೊಳಗಾಗಿ ಬೇಗ ಬೇಗ ನಿಮ್ಮ ಸೀಟನ್ನು ರಿಸರ್ವ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಒಂದೇ ಬಸ್ ಆಗಲಿ ಪರವಾಗಿಲ್ಲ, ಒಂದು ಬಸ್ ಅಂತೂ ಆಗುತ್ತೆ. ಈಗಾಗಲೇ 30-35 ಜನ 40 ಜನ ಸಮೀಪ ಬಂದಿದೆ. ಅದು ನಮ್ಮ ಭಜನಾ ತಂಡದವರು, ನಮ್ಮ ಪ್ರವಚನ ಸೇವಾ ಸಮಿತಿಯವರು ಇನ್ನೂ ಎಂಟ್ರಿ ಮಾಡಿಲ್ಲ. ಅವ್ರದ್ದೇ ಒಂದು ಬಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ನೋಡೋಣ, 1 ಬಸ್ 2 ಬಸ್ ಆದರೆ ಭಾಳ ಒಳ್ಳೆಯದು. ಯಾಕಂದರೆ ಹಿಂದೆ ನಂಗೆ 5 ಬಸ್ಸು 10 ಬಸ್ ಆದರೆ ಭಾಳ ಕಷ್ಟ. ಯಾಕೆ ತುಂಬ ದೂರದ ದಾರಿ ವ್ಯವಸ್ಥೆ. ಅಲ್ಲಿ ಬಾಲ್ಕಿ ಶ್ರೀಗಳು ಮಾಡಿದ್ರು ವ್ಯವಸ್ಥೆನ, ಕಲ್ಯಾಣದಲ್ಲಿ ಬಾಲ್ಕಿ ಶ್ರೀಗಳು ಮಾಡಿದ್ರು. ಕೂಡಲ ಸಂಗಮಕ್ಕೆ 9 ಬಸ್ ಜನ ಬಂದಿದ್ರಿ. ಯಾಕಂದ್ರೆ ಒಂದೇ ದಿವಸದ ಪ್ರವಾಸ, ಅದು ಒಂದೇ ದಿವಸದ ಪ್ರವಾಸ. ಅದಕ್ಕೆ ಕೆಲವು ಅನ್ನಿಸ್ತಿರ್ಬೇಕು, ಈ ಸಾರಿ ಬಹಳ ಆಯ್ತಲ್ಲ ಚಾರ್ಜು. ಅವಾಗ ಬರೀ 400 ರೂಪಾಯಿ ತಗೊಂಡಿದ್ರು ಕೂಡಲ ಸಂಗಮಕ್ಕೆ ಹೋಗುವಾಗ. ಆಮೇಲೆ ಕಲ್ಯಾಣಕ್ಕೆ ಹೋಗಿ ಬರೀ 2,000 ರೂಪಾಯಿ ತಗೊಂಡಿದ್ರು. ಈಗ ಇಷ್ಟೊಂದು ಹೊಂದಿಸಿರ್ಬೇಕು. ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ನಾವೇ ಮಾಡ್ಬೇಕು ಇವಾಗ, ಗೊತ್ತಾಯ್ತಲ್ವ? ಆದ್ರಿಂದ ಖರ್ಚಿರ್ತದೆ. ನೀವು ಒಬ್ಬರೇ ಹೋಗಿ ಬಂದ್ರು ಪ್ರಾಯಶಃ ಬಸ್ಸಿಗೆ ಹೋದ್ರಿಂದ 3,000 ರೂಪಾಯಿಗಿಂತ ಜಾಸ್ತಿನೇ ಖರ್ಚಾಗ್ತದೆ. ಬಸ್ಸಿಗೆ ಹೋದ್ರೆ, ಟ್ರೈನ್ಗೆ ಹೋದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಆದ್ರಿಂದ ಬಸ್ಸಿನ ವ್ಯವಸ್ಥೆಗೋಸ್ಕರ ಅಷ್ಟು ಹಣ ಖರ್ಚಾಗ್ಬೋದು. ಆದ್ದರಿಂದ ಆದಷ್ಟು ಬೇಗ ಹೆಸರನ್ನ ಬರೆಸಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮಾಡ್ತಾ ಇದ್ದೀನಿ. ಸರ್ವರಿಗೂ ಶರಣ. ಪರಮ ಪೂಜ್ಯರು ಇಲ್ಲಿಯವರೆಗೆ